ಸರ್, ನಾನು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮತ್ತು ಪಕ್ಷದ ಅಧ್ಯಕ್ಷನಾಗಿ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸಲೇಬೇಕು. 15 ಬಜೆಟನ್ನು ತಾವು ಮಂಡಿಸಿದ್ದೀರಿ. 15ನೇ ಬಜೆಟ್ ಮೊದಲನೇ ಬಜೆಟ್ಗೂ ಈ ಬಜೆಟ್ಗೂ ನಿಮ್ಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ? ನಿಮಗೆ ಯಾವ ರೀತಿ ಈ ನೊಂದ ಜನರ ಬೆಂದ ಜನರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಏನು ಅಚಲ ನಿರ್ಧಾರ ಇದೆಯಲ್ಲ, ಇದು ಸ್ಫೂರ್ತಿ ಏನು? ಮಹಾತ್ಮ ಗಾಂಧೀಜಿಯವರು ಹೇಳದಂತೆ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಬಜೆಟ್ ಮೂಲಕ ಜನರ ಕಣ್ಣೀರು ಒರೆಸ್ತಕ್ಕಂಥದ್ದು ಭಾಳ ಮುಖ್ಯ. ನಾನು ಹಿಂದೆ 94-95ರಲ್ಲಿ ಮೊದಲನೇ ಬಾರಿಗೆ ಹಣಕಾಸಿನ ಮಂತ್ರಿಯಾಗಿದ್ದೆ. ಆಗ ಆತಂಕ ಇತ್ತು ನನಗೆ. ನಾನು ಯಾಕಂದರೆ ನಾನು ಅರ್ಥಶಾಸ್ತ್ರಜ್ಞ ಅಲ್ಲ. ನನಗೆ ಬಜೆಟ್ ಅರ್ಥಮಂತ್ರಿ ಮಾಡಿಬಿಟ್ಟಿದ್ದಾರೆ. ಬಜೆಟ್ ಹೇಗಿರ್ತದೋ ಏನೋ ಅಂತಕ್ಕಂಥ ಆತಂಕ ಇತ್ತು. ಈಗ ಆ ಥರದ ಆತಂಕ ಇಲ್ಲ. ನಾನು ಇದು 15ನೇ ಬಜೆಟ್ ಆಗೋದ್ರಿಂದ ಆತಂಕ ಇಲ್ಲ. ಬಟ್ ಬಜೆಟ್ ಮೂಲಕ ಪ್ರಾಮಾಣಿಕವಾಗಿ ಈ ನಾಡಿನ ಸಮಸ್ಯೆಗಳು, ಜನರ ಭಾವನೆಗಳು, ಜನರ ಕಷ್ಟ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಬಜೆಟ್ ಮಾಡಬೇಕು. ಬಜೆಟ್ ಮೂಲಕ ಅವರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಅಸಮಾನತೆ ಇದೆಯಲ್ಲ, ಅಸಮಾನತೆ ತೊಡೆದಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ನನಗೆ ಅವತ್ತಿನಿಂದಲೂ ಕೂಡ ಇದೆ, ಈಗಲೂ ಕೂಡ ಇದೆ. ಡಿಪೆಂಡಿಂಗ್ ಅಪಾನ್ ದಿ ಅವತ್ತು ಬಜೆಟ್ಟು ಭಾಳ ಕಡಿಮೆ ಇತ್ತು. 17,000 18,000 ಕೋಟಿನಷ್ಟು ಇಷ್ಟು ಇತ್ತು. ಇವತ್ತು 3,71,383 ಕೋಟಿ ರೂಪಾಯಿ ಆಗಿದೆ. ಬಜೆಟ್ ಪ್ರತಿ ವರ್ಷ ಕೂಡ ಬೆಳ್ಕೊಂಡು ಹೋಗ್ತಾ ಇದೆ. ಸಮಸ್ಯೆಗಳು ಕೂಡ, ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯ, ಮತ್ತು ಅದು ಅನಿವಾರ್ಯ ಕೂಡ, ನಮ್ಮ ಕರ್ತವ್ಯ ಕೂಡ. ಸರ್, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಈಗ ನೀವು 15 ಬಜೆಟ್ ಮಂಡಿಸಿದ್ದೀರಿ. ನಾನು ಹೆಚ್ಚು ಕಮ್ಮಿ 35 ವರ್ಷದಿಂದ ಅಸೆಂಬ್ಲಿಲಿದ್ದೀನಿ. ಗೌರ್ಮೆಂಟು ಸಾಲ, ನಮ್ಮ ಸಾಲ ಭಾಳ ಬ್ಯಾಲೆನ್ಸ್ಡಾಗಿ ಕಾಣ್ತಾ ಇದೆ ಬೇರೆ ರಾಜ್ಯಗಳಿಗೆ. ಬೇರೆ ರಾಜ್ಯದೆಲ್ಲ ನಾನು ನೋಡ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟದು ಸಾಲನೂ ಕೂಡ ನೋಡ್ತಾ ಇದ್ದೀನಿ. ಅವ್ರು ಲೆಕ್ಕ ಹಾಕ್ಕೊಂಡ್ರೆ ನಾವು ಸ್ವಲ್ಪ ಇನ್ನೂ ಕಂಟ್ರೋಲಲ್ಲಿದ್ದೀವಿ. ಬಟ್ ಸೆಂಟ್ರಲ್ ಗೌರ್ಮೆಂಟ್ಗಿಂತ ನಾವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದ್ದೀವಿ ಸಾಲ ತೆಗೆದುಕೊಳ್ಳೋದು. ಸೆಂಟ್ರಲ್ ಗೌರ್ಮೆಂಟು ಸುಮಾರು 16-17 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದೆ. ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 3,71,000. ಅದರಲ್ಲಿ 1% ಮಾತ್ರ GDP ನಾವು ಕಂಪೇರ್ ಮಾಡಿದ್ರೆ 1% ಕೂಡ ಮಾಡಿದ್ದೀವಿ. ಅದರಿಂದ ಇದು ನಮ್ಮ ಫಿಸ್ಕಲ್ ಡಿಫಿಸಿಟ್ ಇದೆಯಲ್ಲ, ಅದು 3% ಒಳಗಡೆ ಇದೆ. ಮತ್ತು ಸಾಲ ಮಾಡಿರ್ತಕ್ಕಂಥದ್ದು ಕೂಡ GDPಯ 25% ಒಳಗಡೆ ಇದೆ. ಸೊ ಹಾಗಾಗಿ ನಾವು ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಇದೆಯಲ್ಲ, ಅದ್ರ ಒಳಗಡೆ ಇದೆ. ಸ್ವಲ್ಪ ರೆವಿನ್ಯೂ ಡಿಫಿಸಿಟ್ಟು ಆಗಿದೆ. ಅದನ್ನು ಮುಂದಿನ ವರ್ಷಗಳಲ್ಲಿ ವಿಕಾಸ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಅದು ಆಗಲಿಕ್ಕೆ ಆಗ್ತದೆ. ಲಾಸ್ಟ್ ಟೈಮ್ ಒಂದು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನೀವು ಕೃಷ್ಣ ಬೈರೇಗೌಡರು ಭಾಳ ಇಂಪಾರ್ಟೆಂಟ್ ವಿಚಾರನ ನಮ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ತಾವು ಮಾತಾಡಿದ್ರಿ, ಭಾಳ ದೊಡ್ಡ ಮಾಡಿದ್ರಿ. ಬೊಮ್ಮಾಯಿ ಬೀಯಿಂಗ್ ಎ ಚೀಫ್ ಮಿನಿಸ್ಟರ್, ಅವ್ರದ್ದು ಡಬಲ್ ಇಂಜಿನ್ ಗೌರ್ಮೆಂಟು, ಅವರು ಕೂಡ ಅದನ್ನು ಒಪ್ಕೊಂಡ್ರು. ಇಲ್ಲ, ನಾವೆಲ್ಲ ಸೇರಿ ಒಟ್ಟಿಗೆ ನಾವು ಫೈಟ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಹತ್ರ ತೆಗೆದುಕೊಳ್ಳೋಕೆ ನೋಡ್ತಾ ಇದ್ದಾರೆ ಹೊರತು ನಮಗೆ ಕೊಡೋದು ನೋಡ್ತಾ ಇಲ್ಲ ಅನ್ನೋ ಇದಿತ್ತು. ಇದಕ್ಕೆ ನಾವು ಅವರು ಈಗ ನಮ್ಮ ಜೊತೆಗೆ ಸೇರಿಕೊಂಡು ಹೋರಾಟ ಮಾಡಬೇಕಲ್ಲ. ಸಮ್ ವಿ ಹ್ಯಾವ್ ಟು ಪ್ಲ್ಯಾನ್ ಫಾರ್ ದಿಸ್. ಯಾಕೆಂದರೆ ಇದು ಅವ್ರದ್ದೊಂದು ಕಮಿಟ್ಮೆಂಟ್ ಅಲ್ಲ ಅಸೆಂಬ್ಲಿಲಿ. ಅವರು ಕನ್ನಡಿಗರ ಪರವಾಗಿ ಇರೋರಾದರೆ ಅವರು ಏನು ಹೇಳಿದರು ಮುಖ್ಯಮಂತ್ರಿಯಾಗಿ ಅದರಂತೆ ನಡ್ಕೋಬೇಕು. ಏನಾಗಿದೆ, ಅವರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಅವ್ರ ದಾರಿನಲ್ಲೇ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸತ್ಯ ಏನು ಅಂತಂದರೆ, ಅವರಿಗೆ ಸತ್ಯದ ಈ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ಅರಿವಾಗಿದೆ.
ಅರಿವಾದದಲ್ಲೇ ಆ ಥರದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದದು. ಈಗ ಅವರು ಯಾರು ಸುಳ್ಳು ಹೇಳಿದ್ದಾರೆ, ಅವ್ರ ಕೇಂದ್ರದ ನಾಯಕರುಗಳು, ಇವರು ಸುಳ್ಳು ಹೇಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಟ್ ಈಸ್ ದಿ ಡಿಫ್ರೆನ್ಸ್. ಮಿಸ್ಟರ್ ಇವರೇ, ಪ್ರಿಯಾಂಕ್, ಈಗ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಅವರು ನೋಡಿ, SC/ST ಟ್ರೈಬಲ್ ಪ್ಲ್ಯಾನ್ಗೆ ಬಹುಶಃ ನೀವು ಬೇರೆ ಸ್ಟೇಟ್ಸ್ ಎಲ್ಲ ನೋಡಿದ್ದೀರಿ, ನಾವು 39,000 ಕೋಟಿ ಈ ವರ್ಷ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ನಿಮ್ಗೇನು ಅನಿಸ್ತಾ ಇದೆ ಇದನ್ನು ನೋಡಿ? ಈ ಬಜೆಟ್ಟು 3,71,000 ಕೋಟಿ, 39,000 crores SC/TSPಗೆ ಈ ದುಡ್ಡು ಇಟ್ಟಿದ್ದಾರೆ. ವಾಟ್ ಡು ಯು ಫೀಲ್ ಆ್ಯಸ್ ಎ ಲೀಡರ್ ಆಫ್ ದಟ್ ರೀಜನ್ ಆಫ್ ದಟ್ ಸೆಕ್ಷನ್? ಏನು ಅನಿಸ್ತಾ ಇದೆ ನಿಮಗೆ? ಈಗ ಸರ್, ಈಗ ನಮ್ಮ ಹೋದ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿ ಆದಾಗ ಈ ಆ್ಯಕ್ಟನ್ನು ಜಾರಿಗೆ ತಂದಿದ್ದು. ಈ ಆ್ಯಕ್ಟನ್ನು ಜಾರಿಗೆ ತಂದ ಮೇಲೆ ನಮ್ಮ SC/ST ಜನಾಂಗದಲ್ಲಿ ಸಾಕಷ್ಟು ಕ್ರಾಂತಿಕಾರಿಯಾದಂಥ ಬದಲಾವಣೆಗಳಾಗಿವೆ. ಅದು ಯಾರೂ ಡಿನೈ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಬೇರೆ ಮಟ್ಟಿಂದ ನೋಡೋಕ್ಕೆ ಹೋದರೆ ಎಜುಕೇಷನ್ ಅಂದರೆ ಹಾಸ್ಟೆಲ್ಸ್ಗಳಿಂದ ಹಿಡ್ಕೊಂಡು ನೀವತ್ತು ಉನ್ನತ ಶಿಕ್ಷಣಕ್ಕೆ ನೀವು ಅಬ್ರಾಡಿಗೆ ಕಳಿಸ್ತಾ ಇದ್ದೀವಿ ನಮ್ಮ SC/ST ಹುಡುಗರಿಗೆ, ಯುವಕರಿಗೆ, ಯುವತಿಯರಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ, ಉದ್ಯೋಗದಲ್ಲಿ ಅವಕಾಶ ಕೊಡ್ತಾ ಇದ್ದೀವಿ. SC/ST ಕಾಲನಿಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ, ತಾಂಡಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ, ತಾಂಡಗಳನ್ನು ರೆವಿನ್ಯೂ ವಿಲೇಜ್ಗಳನ್ನು ಮಾಡ್ತಾ ಇದ್ದೀವಿ. ಸರ್, ಪ್ರೊಕ್ಯೂರ್ಮೆಂಟ್ನಲ್ಲಿ ಮೀಸಲಾತಿ ಕೊಟ್ಟಿದ್ದೀವಿ ಸರ್ ಕಾಂಟ್ರಾಕ್ಟರ್ಸಿಗೆ. ಸೊ ಎಲ್ಲದರಲ್ಲೂ ಕೂಡ ಏನು ಇದು ಬಸವಣ್ಣನವರ ತತ್ವ ಏನಿದೆ, ಸಮಬಾಳು ಸಮಪಾಲು ಅನ್ನೋದು, ಅದು ಬಹುಶಃ ನಮ್ಮ ಸರ್ಕಾರ ಬಂದಾಗೆಲ್ಲ ಅದು ಪಾಲನೆ ಆಗ್ತಾ ಇದೆ. ಬಸವಣ್ಣವರ ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಅವೇ ಪ್ರೇರಣೆ ನಮಗೆ. ಯಾಕಂತಂದರೆ ಎಲ್ಲರೂ ಹಂಚಿ ತಿನ್ನಬೇಕು ಅಂತ ಹಂಚಿಕೊಳ್ಬೇಕು. ಈ ದೇಶದ ಉತ್ಪನ್ನ, ಕರ್ನಾಟಕದಲ್ಲಿ ಆದಂಥ ಉತ್ಪನ್ನ ಆಗ್ಬೋದು, ದೇಶದಲ್ಲಿ ಆಗ್ತಕ್ಕಂಥ ಉತ್ಪನ್ನ ಆಗ್ಬೋದು, ಆ ಎಲ್ಲ ಉತ್ಪನ್ನಗಳನ್ನು ಹಂಚಿಕೆ ಮಾಡ್ಕೋಬೇಕು ಅಂತ ಬಸವಣ್ಣವರು ಹೇಳ್ತಾರೆ. ಅದನ್ನೇ ಕಾಯಕ ಮತ್ತು ದಾಸೋಹ ಅನ್ನೋದು. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಇಂಗ್ಲೀಷ್ನಲ್ಲಿ, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ. ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಯಾವಾಗಲೂ ಕೂಡ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ತಳಹದಿ ಮೇಲೆ ಇರಬೇಕು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಟು ಸೇ, ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗದೇ ಯಾರೂ ಕೂಡ ಮುಖ್ಯವಾಹಿನಿ ಬರಲಿಕ್ಕೆ ಆಗಲ್ಲ, ಅಥವಾ ಸ್ವಾತಂತ್ರ್ಯ ಬಂದದಕ್ಕೆ ಅದಕ್ಕೆ ಅದು ಅರ್ಥ ಇರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಎರಡೂ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿದರೂ ಕೂಡ ಉದ್ದೇಶ ಒಂದೇ, ಇಬ್ಬರ ಉದ್ದೇಶನೂ ಕೂಡ ಒಂದೇ. ಅದಕ್ಕೆ ಬಸವಣ್ಣವರು ಹೇಳಿದಂಥ ಎಲ್ಲ ವಿಚಾರಗಳು ಕೂಡ ನಮ್ಮ ಸಂವಿಧಾನದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವೆಲ್ಲ ಸೇರಿದ್ದಾವೆ. ಸೊ ಹಾಗಾಗಿ ಇವರ ದೃಷ್ಟಿಕೋನಗಳು ಸಮಾಜದ ಬಗ್ಗೆ ಒಂದೇ, ಆದರೆ ಬೇರೆ ಬೇರೆ ದಾರಿ ಇರ್ತದೆ, ಬೇರೆ ಬೇರೆ ಶಬ್ದಗಳು ಬಳಸಿದ್ದಾರೆ ಅಷ್ಟೇ. ಲಕ್ಷ್ಮೀ ಅವರೇ, ನನಗನ್ಸದೆ ಯು ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ವುಮನ್ ಆಫ್ ಕರ್ನಾಟಕ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಾನು ಬೇರೆ ಸ್ಟೇಟ್ ಬಜೆಟ್ಸ್ ಎಲ್ಲ ನೋಡಿದೆ, 34,000 ಕೋಟಿ ರೂಪಾಯಿಯನ್ನು ನಿಮ್ಮ ಇಲಾಖೆಯಿಂದ ನಮ್ಮ ಹೆಣ್ಣುಮಕ್ಕಳಿಗೆ ನೇರವಾಗಿ ಹೋಗ್ತಾ ಇದೆ. ಇದು ಮುಖ್ಯಮಂತ್ರಿಗಳಿಗೆ ನಿಮ್ಮ ಅನುಭವ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ಮೊದಲನೇದಾಗಿ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಕನಸಿತ್ತು, ನಾನು ತಮ್ಮ ಫೇಸ್ಬುಕ್ ಫಾಲೋವರು, ತಮ್ಮ DPಯನ್ನು ನೋಡಿದೆ, ಬಸವಣ್ಣನವರ ಭಾವಚಿತ್ರವನ್ನು ಹಾಕಿದ್ದೀರಾ ಮತ್ತು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕೂಡ ಘೋಷಣೆ ಮಾಡಿದರೆ, ಅದಕ್ಕೂ ಕೂಡ ಒಂದು ಅಭಿನಂದನೆ ತಮಗೆ. ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನುವಂಥ ತಮ್ಮ ಮಹದಾಶೆ, ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ ಬಾರಿನೂ ತಾವು 17,000 ಕೋಟಿ ಅನುದಾನವನ್ನು ಇಟ್ಟಿದ್ರಿ. ಈ ಬಾರಿ 34,000 ಕೋಟಿ ಅನುದಾನ, ಸುಮಾರು 1,17,00,000 ಕುಟುಂಬದ ಯಜಮಾನಿಗಳಿಗೆ ಅದರ ಲಾಭ ಆಗ್ತಾ ಇದೆ. ಸರ್, ನಾನು ಅಕ್ರಾಸ್ ದ ಸ್ಟೇಟ್ ಓಡಾಡಬೇಕಾದ್ರೆ ತಮ್ಮ ಬಗ್ಗೆ ಬಹಳ ದೊಡ್ಡ ಒಂದು ಉಪಕಾರ ಸ್ಮರಣೆಯನ್ನು ನಮ್ಮ ಮಹಿಳೆಯರು ಇಟ್ಕೊಂಡಿದ್ದಾರೆ. ಬೇರೆ ಯಾರಿಗೆ ಮಾಡಿದ್ರೂ ನೆನೆಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಮಹಿಳೆಯರು ಉಪಕಾರವನ್ನು ತಗೊಂಡ್ರೆ ಉಪಕಾರ ಸ್ಮರಣೆಯನ್ನೇ ಇಟ್ಕೊಂಡಿರ್ತಾರೆ ಸರ್. ಯಾಕಂದರೆ ಎಲ್ಲೋ ಏನೋ ಕಷ್ಟದಲ್ಲಿ ಇದ್ದಂಥವ್ರಿಗೆ 2,000 ರೂಪಾಯಿ ನಮಗೆ ಇಲ್ಲಿ ಕೂತ್ಕೊಂಡು ಕಡಿಮೆ ಅನಿಸ್ಬೋದು, ಬಟ್ ಅದು ಬಹಳ ದೊಡ್ಡ ಒಂದು ಸಹಾಯ ಹಸ್ತ ಆಗಿದೆ.
ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕೆ ಅದೊಂದು ದೊಡ್ಡ ಒಂದು ಹೆಲ್ಪ್ ಆಗಿದೆ ಸರ್. ಸರ್, ನಂದೊಂದು ಪ್ರಶ್ನೆ ತಮಗೆ. ಈಗ 3.5 ಗಂಟೆ ಸರ್ ಇವತ್ತು ನಿರರ್ಗಳವಾಗಿ 3 ಕಾಲಲ್ಲ ಸರ್, 3.5 ಗಂಟೆ ಇಲ್ಲ 3 ನಿರರ್ಗಳವಾಗಿ ಯಾವುದೇ ಒಂದು ಇದಕ್ಕೆ ನೀವು ಇದು ಮಾಡಲಿಲ್ಲ, ವಿಚಲಿತ ಆಗೋದಿಲ್ಲ ಸರ್. ತಾವು ಮೊದಲು ನೀರು ಕುಡಿಲ್ಲ, ಪಕ್ಕದಲ್ಲಿ ಕೂತಿದ್ದೆ, ನೀರು ಕುಡಿಲಿಲ್ಲ. BJPಯವರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಜೆಟ್ ಸಂದರ್ಭದಲ್ಲಿ ಈ ರೀತಿ ಯಾರೂ ಮಿಸ್ಬಿಹೇವ್ ಮಾಡಲಿಲ್ಲ ಅಂತ, ಯಾಕಂದರೆ ನನ್ನ 7ನೇ ವರ್ಷದ ಅನುಭವ ಇದು, 2ನೇ ಸಾರಿ MLA. ಅವರು ಅಷ್ಟು ನಿಮ್ಮನ್ನ 7 ವರ್ಷ ಅಲ್ಲ. ನಾನು ಈಗ ನಾವು ನಜೀರು 89 ಅವರು ಬಂದಿದ್ದರು, 35 ಇಯರ್ಸ್. ಇವರು 83 ಬಂದವರು. ಯಾರೂ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ, ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರು ಅಪೋಸಿಷನ್ ಇದ್ದಾರೆ, ನಾವು ಅಪೋಸಿಷನ್ ಇದ್ದೀವಿ. ಯಾವಾಗೂ ಕೂಡ ವಿರೋಧ ಪಾರ್ಟಿಯವರು ಬಜೆಟ್ ದಿನ ಈ ರೀತಿ ಬಿಹೇವ್ ಮಾಡಿದ್ದು ಅದನ್ನೇ ವಿಚಲಿತ ಆಗಲೇ ಇಲ್ಲ, ಯಾವಾಗಲೂ ಇರಲಿಲ್ಲ, ಯಾವಾಗೂ ಇಲ್ಲ. ನಾನು 35 ಇಯರ್ಸ್ ನಾನು ಇಲ್ಲಿದ್ದೀನಿ ಸರ್. ತಾವು ವಿಚಲಿತ ಆಗಲಿಲ್ಲ. ಜೊತೆಲಿ ಈ ಬಾರಿ 56,000 ಕೋಟಿ ಈ ಗ್ಯಾರಂಟಿಗಳಿಗೆ ಇಟ್ಟು ಮತ್ತು ಎಲ್ಲ ಇಲಾಖೆಗೂ ಕೂಡ, ಅಂದರೆ ಸರ್ವರ ಅಭಿವೃದ್ಧಿ ಯಾವ ರೀತಿ ಹೇಳಿದ್ರು, ಸಮಬಾಳು ಸಮಪಾಲು ಅನ್ನುವಂಥ ತತ್ವದೊಂದಿಗೆ ಎಲ್ಲ ಇಲಾಖೆ ಸರ್, ಅದು ಶಿಕ್ಷಣ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು, ಅಥವಾ ನಜೀರ್ ಭಯ್ಯ ಅವ್ರದ್ದು ಇರ್ಬೋದು, ಅಥವಾ ಫಾರೆಸ್ಟ್, ಎಲ್ಲ ಇಲಾಖೆಗಳನ್ನು ಸಮನಾಗಿ ನೋಡಿದ್ರ ನಿಮ್ಗೆ ಕಷ್ಟ ಆಗಲಿಲ್ಲ ಸರ್? ಕಷ್ಟ ಅಂತ ಏನಲ್ಲ, ಅವರು ಪ್ರಚೋದನೆ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ನಿನ್ನೆ ಅನುಭವ ಆಗಿತ್ತು ಕೌನ್ಸಿಲ್ನಲ್ಲಿ. ಅದರಿಂದ ಇವತ್ತು ಮಾಡ್ಬೋದು ಅಂತಕ್ಕಂಥ ಊಹೆ ಇತ್ತು ನನಗೆ, ನಿರೀಕ್ಷೆ ಇತ್ತು. ಇಲ್ಲಿವರೆ ಪ್ಲ್ಯಾಂಡಾಗಿ ಬಂದಿದ್ರು ಅವರು, ಇದನ್ನು ಮಾಡ್ಕೊಂಡು ಬಂದ್ಬಿಟ್ಟಿದ್ರು, ಎಲ್ಲ ಪ್ಲಕಾರ್ಡ್ಗಳನ್ನೆಲ್ಲ ಹಿಡ್ಕೊಂಡು ಪ್ಲ್ಯಾಂಡಾಗಿ ಬಂದಿದ್ರು. ನಾನು ಶುರು ಮಾಡ್ತಿದ್ದಾಗಲೇ ಶುರು ಮಾಡಿದ ಅವನು ಸುನೀಲ್, ಏನೂ ಇಲ್ಲ ಏನಿಲ್ಲ ಏನಿಲ್ಲ ಅಂತ. ಏನಿಲ್ಲ ಅಂದರೆ ಅವ್ರ ಹತ್ರ ಏನಿಲ್ಲ ಅಂತ, ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಅದರ ಅರ್ಥ. ಬುದ್ಧಿನೇ ಇಲ್ಲ ಅವಕ್ಕೆ, ಅವ್ರಿಗೆ ಬುದ್ಧಿನೇ ಇಲ್ಲ ಅಂತೇಳಿ ಏನಿಲ್ಲ ಬಜೆಟ್ನಲ್ಲಿ ಅಂತ. ಬಿಕಾಸ್ ಬಜೆಟ್ ಪುಸ್ತಕ ಓದಿಲ್ಲ, ಬಜೆಟ್ನಲ್ಲಿ ಏನಿದೆ ಅಂತ ನೋಡಿಲ್ಲ. ಅವರು ಸುಮ್ಮನೆ ಮೊದಲೇ ಏನಿಲ್ಲ ಅಂತ ಅನ್ನೋಕ್ಕೆ ಶುರು ಮಾಡೋದು. ದಟ್ ಮೀನ್ ಟು ಸೇ ಅವರು ಉದ್ದೇಶಪೂರ್ವಕವಾಗಿ ಬಂದಿದ್ದರು. ಒಂದು, ಅವರಿಗೆ ವಾಸ್ತವಿಕವಾಗಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಗೊತ್ತು. ಆದರೆ ದಿಲ್ಲಿಯವರ ಮಾತುಗಳಿಗೆ ಅವರು ಎದುರುತ್ತರ ಕೊಡೋಕ್ಕಾಗೋದಿಲ್ಲ, ಸೊ ವಿರೋಧ ಮಾಡೋಕ್ಕಾಗಲ್ಲ, ಸತ್ಯ ಹೇಳೋಕ್ಕಾಗಲ್ಲ. ಇವ್ರಿಗೆ ದಮ್ಮು ಇಲ್ಲ, ಬಸವರಾಜ ಬೊಮ್ಮಾಯಿ ಹೇಳೋ ಪ್ರಕಾರ ದಮ್ಮು ಇಲ್ಲ, ತಾಕತ್ತು ಇಲ್ಲ ಇವರಿಗೆ. ಸೊ ಆ ದಮ್ಮು ತಾಕತ್ತು ಇಲ್ಲದಿರೋದ್ರಿಂದ ಅವ್ರು ಏನು ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ಆ ಸುಳ್ಳನ್ನೇ ಇಲ್ಲಿ ಹೇಳ್ತಾರೆ. ಅಲ್ಲಿ ಏನು ಅವ್ರ ಲೀಡರ್ಗಳು ಸುಳ್ಳು ಹೇಳ್ತಾರೆ, ಆ ಸುಳ್ಳುಗಳನ್ನೇ ಇವರು ಪ್ರತಿಪಾದನೆ ಮಾಡ್ತಿಲಿಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ ರಾಯ್ ರೆಡ್ಡಿ, ನಾನು ಅಲ್ಲೇ ಇದ್ದೆ, ಮುಖ್ಯಮಂತ್ರಿ ಮನೆಯಲ್ಲಿದ್ದೆ. ರಾಯ್ ರೆಡ್ಡಿ ಅವರು ಹೇಳ್ತಾಯಿದ್ರು, ಸರ್ ಒಂದು ಗ್ಲೂಕೋಸ್ ಇಟ್ಟಿರಿ, ಎಳ್ನೀರು ನೀರು ಇಟ್ಟಿರಿ, ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ. ನಾನು ಅದೇ ಕೂತ್ಕೊಂಡು ವಾಚ್ ಮಾಡ್ತಾಯಿದ್ದೆ. ಸಾಹೇಬ್ರು ಎಳ್ನೀರು ಕುಡಿತಾರ, ಗ್ಲೂಕೋಸ್ ಕುಡಿತಾರ, ಇಲ್ಲ ನೀರು ಕುಡಿತಾರ. ನೀವು ನಂಬ್ತಿರೋ ಬಿಡ್ತಾರೋ ಒಂದು ತುಟ್ಟು ನೀರು ಕುಡ್ದಿಲ್ಲ. ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದು ಒಂಥರ ಗಾಡ್ ಗಿಫ್ಟ್. ಅದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಸರ್. ಅದ್ರ ಜೊತೆಯಲ್ಲಿ ನಮಗೆ ನಿರೀಕ್ಷೆ ಇಟ್ಟಿರಲ್ಲ ಸರ್ ನಾವು ಯಾರು. ಇದು 5 ಗ್ಯಾರಂಟಿಯಿಂದ 52,000 ರೂಪಾಯಿ ಕೋಟಿ, 5 ಗ್ಯಾರಂಟಿಗೆ 52,000 ಕೋಟಿ ಮೇಲೆ ಜಾಸ್ತಿ ಆಗ್ತದೆ. ಅದರಿಂದ ನಮ್ಮ ಕಡೆಯಿಂದ ನಾವು ಪ್ರಪೋಸಲ್ ಕೊಟ್ಟಿದ್ವಿ ಸರ್. ನಾವು ಸರ್ ಜಾಸ್ತಿ ಆದ್ಯತೆ ನಮಗೂ ಅರ್ಥ ಆಗ್ತದೆ, ಕಷ್ಟ ಇರೋದು, ತಾವು ಜಾಸ್ತಿ ಕೊಡೋಕ್ಕಾಗಲ್ಲ, ತಾವು ಎಜುಕೇಷನ್ಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡಬೇಕಂತ ಕೇಳ್ಕೊಂಡ್ವಿ. ನಾವು ಬಜೆಟ್ ಬುಕ್ ನೋಡಾದ್ಮೇಲೆ ನಮಗೆ ಒಂಥರ ಆಶ್ಚರ್ಯ ಆಯಿತು. ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಬ್ದುಲ್ ಕಲಾಂ ಆಜಾದ್ 100 ಸ್ಕೂಲ್ ಕೊಟ್ಟಿದ್ದಾರೆ. ಅಂದರೆ ಎಜುಕೇಷನ್ಗೆ ಆದ್ಯತೆ ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ನಾನು ತಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಇದೆ ನನಗೆ. ನಾನು ಒಂದು ಪ್ರಪೋಸಲನ್ನು ಇಟ್ಟೆ. ನಾನು ನೋಡಿ ಸರ್, ನಿಮ್ಮ ಕಾಲದಲ್ಲಿ ನೀವು ಸ್ಯಾಂಕ್ಷನ್ ಮಾಡಿರೋದು ಮನೆಗಳು ಸ್ಲಮ್ ಬೋರ್ಡಲ್ಲಿ ಅದು 2015 ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ 5 ಲಕ್ಷ ಇಲ್ಲ ಸರ್, ಹೇಳ್ತೀನಿ ನಾನು, ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ 15ರಿಂದ ಸಮ್ಮಿಶ್ರ ಸರ್ಕಾರ ಬಂತು 2018 ಮನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಅದಾದಮೇಲೆ ಯಡಿಯೂರಪ್ಪ BJP ಸರ್ಕಾರ ಬಂತು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಲಿಲ್ಲ ಸರ್. ಆಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಜವಾಬ್ದಾರಿ ಕೊಟ್ಟು ನಾನು ನಿಮ್ಮ ಕ್ಷೇತ್ರಕ್ಕೆಲ್ಲ ಬಂದಿದ್ದಲ್ಲ ಸರ್, ತೋರಿಸಿದ್ದೆ. ಹೌದು ಸರ್, ಜನ ಬೀದಿಯಲ್ಲಿದ್ದರು, ಬರೀ ದುಡ್ಡು ಇಸ್ಕೊಬಿಟ್ಟವ್ರೆ. ಮನೆ ಕಟ್ಟಕ್ಕಾಗ್ತಾ ಇಲ್ಲ. ಅದು ಬಜೆಟಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದೀರಾ ಸರ್. ನೀವು 1,18,000 ಮನೆ ಅಂತ 91,000 ಆ್ಯಕ್ಚುಲಿ ಇದ್ದಿದ್ದು 1,81,000 ಮನೆ. ಇನ್ನೊಂದು ಹಂತಲ್ಲಿ 61 ಮನೆಗಳು ಕಂಪ್ಲೀಟ್ ಆಗಲಿಲ್ಲ.
ತಾವು 1,18,000 ಮನೆಗೆ ಬೆನಿಫಿಷರಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದ್ದಿಲ್ಲ. ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ನಾನು ಕೇಳಿದೆ, ತಾವು ಬಡವ್ರ ಪರ ಇದ್ದೀರಿ ಅಂತ ನಾನು ಕೇಳಿದೆ. ನಾನು ಕಣ್ಣಾರೆ ಇವತ್ತು ನೋಡಿದ್ದೀನಿ. ತಾವು ಹೆಂಗೆ ಸರ್ ಇದು ಒಪ್ಕೊಂಡ್ರಿ ಅಂತ ನನಗೆ ಆಶ್ಚರ್ಯ ಆಯಿತು. 5 ಲಕ್ಷ ರೂಪಾಯಿ. ಏನು 5 ಲಕ್ಷ ಕೊಡೋದು ಹೆಂಗೆ ಸಾಧ್ಯ ಇಂಥ ಟೈಮಲ್ಲಿ? ಇದು 5 ಗ್ಯಾರಂಟಿದಲ್ಲೂ 5 ಲಕ್ಷ ಕೊಡಬೇಕಾದ್ರೆ ಬೇರೆ ಯಾರಿದ್ರೂ ಸಾಧ್ಯ ಅಲ್ಲ ಸರ್. ತಾವು ಹೆಂಗೆ ಒಪ್ಕೊಂಡ್ರಿ ಅಂತ ಸ್ವಲ್ಪ ದಯಮಾಡಿ ಹೇಳ್ಬೇಕಂತ ಸರ್. ಒಂದು ಬಡವ್ರ ಪರವಾಗಿ ನೀವು ವಕಾಲತ್ತು ಹಾಕಿದ್ರಿ, ಮತ್ತು ಅದು ವಾಸ್ತವಿಕವಾಗಿದ್ದಂಥ ವಿಚಾರ. ಬಡವರು ಯಾರೂ ಕೂಡ 5 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಬಡವರಿಗೆ ಮನೆಗಳನ್ನೇ ಕೊಡೋಕ್ಕಾಗೋದಿಲ್ಲ, ಅವ್ರಿಗೆ 5 ಲಕ್ಷ ಅವರಿಂದ ಕೊಡ್ತೀವಿ ಅಂತ ತಗೋತೀವಿ ಅಂತಂದರೆ ಬಡವ್ರಿಗೆ ಮನೆಯೇ ಕೊಡೋಕ್ಕಾಗಲ್ಲ. ಸೊ ಒಂದು ಮನೆಯೂ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಯೋಚನೆ ಮಾಡಿ ಬಡವ್ರಿಗೆ ಮನೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ, ಜವಾಬ್ದಾರಿ. ಅದಕ್ಕೋಸ್ಕರ ಸರ್ಕಾರನೇ ನಾವು 4 ಲಕ್ಷ ಕೊಡ್ತೀವಿ ಅಂತೇಳಿ ಅದನ್ನು ಯೋಚನೆ ಮಾಡಿ ಅದನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಜಮೀರ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ 10 ವರ್ಷ UPA ಗೌರ್ಮೆಂಟ್ ಇತ್ತು, ನಾವೆಲ್ಲ ಬೇಕಾದಷ್ಟು ಕಾನೂನುಗಳು ತೆಗೆದುಕೊಂಡು ಬಂದವು. ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ಫಾರೆಸ್ಟು. ಈಗ ಅವ್ರು ಫಾರೆಸ್ಟ್ ಮಂತ್ರಿ ಇದ್ದಾರೆ. ಲಾಸ್ಟ್ BJP ಗೌರ್ಮೆಂಟಲ್ಲಿ ಒಬ್ಬನಿಗೆ ಕಾನೂನಿದೆ, ರೈತನಿಗೆ ಇವನಿಗೆ SC ST ಇದು ಟ್ರೈಬಲ್ ಪ್ಲಾನ್ ಅವ್ರಿಗೆಲ್ಲ ಜಮೀನನ್ನ 25 ವರ್ಷದೊಳಗೆ ಕೊಡಿಸ್ಬೇಕು ಅಂತ. ಯಾವ್ದಾದ್ರು ಕೇಸ್ಗಳಿದೆಯಾ ನೀವು? ಅವ್ರೇನಾದ್ರು ಜಮೀನು ಬಡವ್ರು ಕೊಟ್ಟದ್ದು, ಸರ್ಟಿಫಿಕೇಟ್ ಕೊಟ್ಟದ್ದು, ಏನಾದ್ರು ಇನಿಷಿಯೇಟಿವ್ ತೊಗೊಂಡಿದ್ದು ಏನಾದ್ರು? ಅರಣ್ಯ ಇಲಾಖೆ ಹೋದ ಸರ್ಕಾರದಲ್ಲಿ ಮಲಗಿಕೊಂಡಿತ್ತು ಸರ್. ಅವ್ರ ಕಾರ್ಯಕಾಲದಲ್ಲಿ ಸುಮಾರು ಅರಣ್ಯ ಜಮೀನು ಒತ್ತುವರಿ ಆಯಿತು, ಯಾವುದೂ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಹಸಿರು ವ್ಯಾಪ್ತಿ ಜಾಸ್ತಿ ಮಾಡಿಲ್ಲ. ಈಗ ನಮ್ಮ ಸರ್ಕಾರ ತಾವು ಬಂದ ಮೇಲೆ ತಮ್ಮ ನೇತೃತ್ವದಲ್ಲಿ ಇವತ್ತು 5 ಕೋಟಿ ಸಸಿ ನೆಟ್ಟಿದ್ದೇವೆ ಸರ್, ಒತ್ತುವರಿ ತೆರವುಗೊಳಿಸಿದ್ದೇವೆ. ಬಹಳಷ್ಟು ಫಸ್ಟು ನಾವು ಇದನ್ನ ಬಡವ್ರಿಗೆ ಏನೇನು ಭೂಮಿ ಕೊಡಬೇಕು, ಬಡವರಿಗೆ ಪೂರ್ವದಲ್ಲಿ 78ರ ಪೂರ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು ಅವರಿಗೆ ಕೊಡುವಂಥದ್ದು ಕಾನೂನುಬದ್ಧವಾಗೇ ಇದೆ. ಅದನ್ನು ಜಾರಿಗೆ ತಂದಿಲ್ಲ. ಈಗ ನಾವು ಬಂದ ಮೇಲೆ ಅದನ್ನು ಜಾರಿಗೆ ತರಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್. ಇಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಅನೇಕ ರೀತಿಯಲ್ಲಿ ಇವತ್ತು ಏನು ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ ಅದ್ರ ಬಗ್ಗೆನೂ ನಾವು ಆನೆ ಕಾರ್ಯಪಡೆ ಮಾಡಿದ್ದೀವಿ, ಚಿರತೆ ಕಾರ್ಯಪಡೆ ಮಾಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ 10 ಜನ ಸತ್ತೋಗ್ಬಿಟ್ಟಿದ್ರಪ್ಪ ಸರ್. ಇದೇ ಸರ್, ಆನೆಗಳ ಸಂತತಿ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದಲ್ಲಿ 6,395 ಆನೆಗಳಿದ್ದಾವೆ. ನಂಬರ್ 1 ಕರ್ನಾಟಕ ಆನೆ ಸಂತತಿಯಲ್ಲಿ. ಅಲ್ಲ, ನಾ ಡೆಪ್ಟಿ CM ಆದ್ಮೇಲೆ ನನ್ನ ಕ್ಷೇತ್ರದಲ್ಲಿ 10 ಜನ ಸತ್ತೋಗ್ಬಿಟ್ಟಿದ್ದಾರೆ. ಸರ್ ಹಿಂದಿನಿಂದ ಇದೆ ಸರ್. ಈಗ ಸರಾಸರಿ 50ರಿಂದ 60 ಜನ ಮೃತ ಪಡ್ತಾ ಇದ್ದಾರೆ ಸರ್. ನಿಮ್ಗೆ ಹೇಳಬೇಕು ಅಂದರೆ ಕೇರಳದಲ್ಲಿ ನಮ್ಗಿಂತ ಕಡಿಮೆ ಇವತ್ತು ಕಾಡು ಪ್ರಾಣಿಗಳಿದ್ದಾವೆ. ಅಲ್ಲಿ ನಮ್ಮದು ದುಪ್ಪಟ್ಟು ಜನ ಸಾಯ್ತಾರೆ. ಹಿಂದೆ ಬರೀ ಆನೆ ತುಳಿತದಿಂದಲೇ 110 ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಭಾಳಷ್ಟು ಬದಲಾವಣೆ ಆಗಿದೆ ಸರ್, ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಸೊ ಈ ಬಜೆಟ್ ತಾವೇನು ಮಂಡನೆ ಮಾಡಿದ್ದೀರಿ ಸರ್, ಇದು ಜನರ ಹಿತಕ್ಕಾಗಿ ಮಾಡಿದಂಥ ಬಜೆಟ್, ಸರ್ವಸ್ಪರ್ಶಿ ಬಜೆಟ್ ಮಂಡನೆ ಮಾಡಿದ್ದೀರಿ. ಎಲ್ಲ ದಮನಿತರ, ಬಡವರ, ಶೋಷಿತರ, ರೈತರ, ಕಾರ್ಮಿಕರ ಎಲ್ಲರ ಪರ ಏನು ಯಾವ ರೀತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥದ್ದು ಏನಿದೆ, ಸರ್ವರ ಉದ್ಧಾರ ಸರ್ವರ ಕಲ್ಯಾಣವೇ ನಮ್ಮ ಮಂತ್ರ ಅಂತ ಹೇಳ್ತಾ ಇದ್ದೀವಿ. ಅದು ಕಾರ್ಯಗತ ಮಾಡಿದ್ದೀರಿ. ಮತ್ತು ನೀವೇನು ಕೊಟ್ಟ ಮಾತಿನಂತೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಸರ್. ಹಿಂದೆ ಕಲಬುರಗಿಯಲ್ಲಿ ಹೇಳಿದ್ದೀವಿ 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀರಿ. 3,000 ಆಲೆ ಆಗಿದೆಯಲ್ಲ? 3,000 ಹೋದ ಸಲ 5,000 ಆಗಿದೆ. ಈಗ ಅಲ್ಲ, ಖರ್ಚು ಈಗಾಗಲೇ ಇಲ್ಲ, ಈಗ 3,000 ಕೊಟ್ಟಿದ್ದು ವಿಳಂಬವಾಗಿ ಕ್ರಿಯಾ ಯೋಜನೆ ಮಾಡಿದ್ದೀವಿ ಅಂತೇಳಿ ಸ್ವಲ್ಪ ಖರ್ಚು ಕಡಿಮೆ ಆಗಿದ್ದರು. ಅದೇನು ಲ್ಯಾಪ್ಸ್ ಆಗೋದಿಲ್ಲ ನಮ್ಮ ಕಾಯ್ದೆ ಪ್ರಕಾರ. ಹೀಗಾಗಿ 5,000 ಉಳಿಕೆಯಾದಂಥ ಮೊತ್ತ ಸೇರಿದರೆ ಕಲ್ಯಾಣ ಕರ್ನಾಟಕದಲ್ಲಿ ಹೊಸದಾಗಿ ಅವಶ್ಯಕತೆ ಇತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಂಥ ಕ್ಷೇತ್ರ. ಇವತ್ತು ಹೊಸ ಹೈಸ್ಕೂಲ್ಗಳು ಪ್ರಾರಂಭ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದ್ದೀರಿ. ಪದವಿ ಪೂರ್ವ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀರಿ. ಕೆಲವೊಂದು ನೀರಾವರಿ ಯೋಜನೆಗಳು ಪೂರ್ತಿ ಮಾಡುವಂಥ ಒಂದು ಘೋಷಣೆ ಆಗಿದೆ. ವಸತಿ ರೈತರಿಗೆ ವಸತಿ ಕೊಡುವಂಥದ್ದು ಇರ್ಬೋದು. ಈ ಥರ ಅನೇಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ, ಮೂಲಸೌಕರ್ಯ ಡೆವಲಪ್ಮೆಂಟ್, ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಗ್ರಾಮೀಣ ನಿಮ್ಮದು ರಸ್ತೆಗಳಿದ್ದಾವೆ, ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಬಜೆಟ್ನಲ್ಲಿ ತಾವು ಒತ್ತು ಕೊಟ್ಟಿದ್ದೀರಿ ಸರ್. ಎಲ್ಲ ರೀತಿಯಲ್ಲಿ ಅಂದರೆ ಎಲ್ಲರಿಗೂ ಒಳಪಡುವಂಥದ್ದು. ಮತ್ತು
ತಮಗೆ ಅಭಿನಂದಿಸಲೇಬೇಕಾದಂಥ ಒಂದು ವಿಷಯ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನ, ಬರೀ ಕರ್ನಾಟಕ ರಾಜ್ಯಕ್ಕಷ್ಟೇ ಇಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಈ ಒಂದು ಆಯವ್ಯಯದಲ್ಲಿ ತಾವು ಏನು ಹೇಳಿದಿರಿ, ಇವತ್ತು ಬಸವ ಜಯಂತಿ ದಿವಸ ಸರ್ವಧರ್ಮ ಸಮನ್ವಯದ ಸಂಸತ್ತು ಆ ರೀತಿಯಲ್ಲಿ ಬಸವಣ್ಣನವರ ಏನು ವಚನ ಸಾಹಿತ್ಯ ಇದೆ ಪ್ರಚುರ ಮಾಡಿಸುವಂಥ ಒಂದು ಕೆಲಸ ಮಾಡ್ತೀವಿ. ಕಲಬುರಗಿಯಲ್ಲಿ ಒಂದು ತಾವು ವಚನ ಮಂಟಪ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀರಿ ಸರ್. ಭಾಳ ಕಡೆ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋಂಥದ್ದಿತ್ತು. ಅದನ್ನು ವಚನ ಮಂಟಪ, ವಚನ ವಿಶ್ವವಿದ್ಯಾಲಯದ ತರಹನೇ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ಬೋದಾಗಿದೆ. ಯಾಕೆಂದರೆ ಬಸವ ತತ್ವ ಹಿಂದೆ ಎಷ್ಟು ಪ್ರಸ್ತುತ ಇತ್ತು ಅದಕ್ಕಿಂತ ಜಾಸ್ತಿ ಇವತ್ತು ಪ್ರಸ್ತುತ ಇದೆ. ಈ ಒಂದು ಕಲುಷಿತ ವಾತಾವರಣದಲ್ಲಿ ಏನು ಯಾವ ರೀತಿಯಲ್ಲಿ ಧರ್ಮಗಳಲ್ಲಿ ಜಾತಿಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದಾರೆ. ಇವತ್ತು ಜಾತಿ ವೈಷಮ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲರನ್ನೂ ಸೇರಿಸುವಂಥದ್ದು, ಸಾಮರಸ್ಯ ಕಾಪಾಡುವಂಥ ಒಂದು ಕೆಲಸ ಈ ಬಜೆಟ್ ಅದಕ್ಕೆ ಪೂರಕ ಆಗ್ತದೆ. ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಜೆಟ್ ಬುನಾದಿ ಆಗ್ತದೆ. ನಾವು ಎಲೆಕ್ಷನ್ ಟೈಮಲ್ಲಿ ಬಯಸ್ತಾ ಇದ್ದೀನಿ ಸರ್. ಎಲೆಕ್ಷನ್ ಟೈಮಲ್ಲಿ ಕೆಲವರು ಇದ್ರ ಬಗ್ಗೆ ಮಾತಾಡಿದ್ರು. ಅದಕ್ಕೆ ಸಾಹೇಬರು 100 ಕೋಟಿ ರೂಪಾಯಿ ಅಂಜಾದ್ರಿಗೆ ಘೋಷಣೆ ಮಾಡಿದರೆ ಕಲ್ಯಾಣ ಕರ್ನಾಟಕ ದಟ್ ಇಸ್ ಎ ಮಾಡೆಲ್. ಕಲ್ಯಾಣ ಕರ್ನಾಟಕದಲ್ಲಿ ಅದೊಂದು ನಿಮ್ಗೊಂದು ದೊಡ್ಡ ಶಕ್ತಿ. ಆಮೇಲೆ ನಜೀರ್ ಅವರೇ, ಐ ಥಿಂಕ್ ನೀವು ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಇದ್ದೀರಿ. ಐ ಥಿಂಕ್ ಈ ಬಜೆಟ್ಟು ಏನು ಈ ವರ್ಷ ಲಾಸ್ಟ್ ಬಜೆಟ್ ಏನೋ ಕೊಟ್ಟಿದ್ದು ಅದು ಇವ್ರದ್ದು ಬೊಮ್ಮಾಯಿ ಅವ್ರದ್ದು ಚೇಂಜ್ ಮಾಡಿ ನಾವು ಮಾಡಬೇಕಾಯ್ತು. ದಿಸ್ ಇಸ್ ಎ ಫುಲ್ ಬಜೆಟ್ ಚೀಫ್ ಮಿನಿಸ್ಟರ್ ಕೊಟ್ಟಿರೋದು. ವಾಟ್ ಡು ಯು ಫೀಲ್ ದಟ್? ಆರ್ ಯು ಹ್ಯಾಪಿ? ಏನಾದ್ರು ಜನ ಬಂದು ಹೇಳ್ತಿದ್ದನ್ನ ನಾವು ನಮ್ಮ ಸರ್ಕಾರ ಜನರ ಆಸೆ ಆಶೋತ್ತರಗಳು ಅವರ ಬದುಕಿನಲ್ಲಿ ಬದಲಾವಣೆ ತರೋಂಥದ್ದು ಏನಾದ್ರು ಪ್ರಯತ್ನ ನಾವು ಮಾಡಿದ್ದೀವ? ನಾವು ಕಳೆದ ಈ ಜನಸ್ಪಂದನ ಕಾರ್ಯಕ್ರಮ 2 ಕಾರ್ಯಕ್ರಮಗಳು ಆಯಿತು. ಆ ಕಾರ್ಯಕ್ರಮದಲ್ಲಿ ಜನ ಪ್ರತಿಯೊಂದು ಜಿಲ್ಲೆಯಿಂದ ಬರ್ತಾಯಿದ್ರು. ಹಲವಾರು ಜನ ಎಲ್ಲೆಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಜನ ಅವ್ರದ್ದೇ ಆದಂಥ ಕಾರ್ಯಕ್ರಮಗಳು, ಅವ್ರದ್ದೇ ಆದಂಥ ಸಮಸ್ಯೆಗಳು ತಗೊಂಡು ಸಾಹೇಬ್ರ ಹತ್ರ ಬರ್ತಾಯಿದ್ರು. ಮತ್ತು ಈ ಬಡ್ಜೆಟ್ಟು ಘೋಷಣೆ ಮಾಡೋದಕ್ಕೆ ಮೊದಲು ದಲಿತ ಸಮಾಜದವರು ಮತ್ತು ಹಿಂದುಳಿದ ಸಮಾಜದವರು, ಅಲ್ಪಸಂಖ್ಯಾತರು ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಟ್ಟರು. ನಿಮ್ಮ ಬೇಡಿಕೆಗಳು ಏನಿದ್ದಾವೆ, ನಿಮ್ಮ ಸಮಸ್ಯೆಗಳು ಏನಿದ್ದಾವೆ ಅದನ್ನು ಪ್ರಸ್ತಾಪ ಮಾಡಿ ಅಂಥೇಳಿ ಸುಮಾರು ಹೊತ್ತು ಚರ್ಚೆಗಳು ಆಯಿತು. ಸಾಕಷ್ಟು ಸಮಸ್ಯೆಗಳು ಮುಂದೆ ಬಂತು. ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಬಡ್ಜೆಟಲ್ಲಿ ಇವತ್ತಿನ ದಿವಸ ಇದೆ, ಎಂಬುದರಲ್ಲಿ ಇದೆ. ನನಗೆ ಒಂದು ಪ್ರಶ್ನೆ ಮುಖ್ಯಮಂತ್ರಿಗೆ ಕೇಳಬೇಕು ಅಂತಿರೋದು, ಸುಮಾರು ಇವತ್ತಿನ ದಿವಸ 27 ನಿಗಮಗಳಿದ್ದಾವೆ, ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ನಿಗಮಗಳಿದ್ದಾವೆ. ಈ ಯೋಚನೆ ನಿಮಗೆ ಹೇಗೆ ಬಂತು? ಇಂಥ ಒಂದು ನಿಗಮಗಳು ಮಾಡಬೇಕು, ಈ ನಿಗಮದ ವತಿನಿಂದ ಈ ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು ಅಂಥೇಳಿ ಈಗ ಮೊನ್ನೆನೂ ಒಂದು ಘೋಷಣೆ ಮಾಡಿದ್ರಿ ನೀವು ಬಡ್ಜೆಟಲ್ಲಿ. ಅಲೆಮಾರಿದು ಒಂದು ಆಯೋಗ, ನಿಗಮ ಇಲ್ಲ ಆಯೋಗ ಮಾಡಬೇಕು, ಅಲೆಮಾರಿದು ಒಂದು ಆಯೋಗ ಮಾಡಬೇಕು. ಹೌದು, ಅವ್ರು ಏನು ಸ್ಟೇಟಸ್ ಇದೆ ಅಂಥೇಳಿ ಅದ್ರ ಬಗ್ಗೆನೂ ಸಹ ಇವತ್ತಿನ ದಿವಸ ನೀವು ಆಯೋಗದಲ್ಲಿ ಪ್ರಸ್ತಾಪವನ್ನು ಮಾಡಿದಿರಿ. ಈ ಯೋಜನೆಗಳು ಹೇಗೆ ನಿಮಗೆ ಬರ್ತದೆ ಅಂಥೇಳಿ ಒಂದು ಪ್ರಶ್ನೆ. ನಾನು ಒಬ್ಬ ಹಿಂದುಳಿದ ಜಾತಿಯಿಂದ ಬಂದವನು. ಮತ್ತು ಈ ದೇಶದ ಇತಿಹಾಸ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಇತಿಹಾಸವನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದಲೇ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರೋದ್ರಿಂದಲೇ ಈ ಅಸಮಾನತೆಗೆ ಏನು ಕಾರಣ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿದ್ರು. ಇವತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದ್ದರೆ ಸಮಾಜದಲ್ಲಿ ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆನೇ ಕಾರಣ. ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ನಿರ್ಮಾಣ ಆಯಿತು. 4,000-5,000 ಜಾತಿಗಳು ಈ ದೇಶದಲ್ಲಿ ನಿರ್ಮಾಣ ಆದವು. ಶೂದ್ರ ವರ್ಗ ಜನ ಸುಮಾರು 195% ಜನ ಶೂದ್ರರಾದರು. ಆ 95% ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅದರ ಪರಿಣಾಮವಾಗಿ ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು. ಅದಕ್ಕೋಸ್ಕರನೇ ಮನುವಾದಕ್ಕೆ
ಪರ್ಯಾಯವಾಗಿ ಬಸವಾದಿ ಶರಣರು ಪರ್ಯಾಯ ಸಾಮಾಜಿಕ ವ್ಯವಸ್ಥೆಗೆ ಪ್ರತಿಪಾದನೆಯನ್ನು ಮಾಡಿದ್ರು. ಅಂಬೇಡ್ಕರ್ ಕೂಡ ಪ್ರಯತ್ನ ಮಾಡಿದ್ರು ಬದಲಾವಣೆ ಮಾಡಲಿಕ್ಕೆ. ಹಾಗಾಗಿಯೇ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಕೊಟ್ಟದ್ದು. ನನಗೆ ಈ ಅಸಮಾನತೆ ಹೋಗಿ ಮನುಷ್ಯತ್ವ ಇರತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅಸಮಾನತೆ ಹೋಗಬೇಕು, ಜಾತಿ ಹೋಗಬೇಕು, ಸಂಸ್ಕೃತಿ ಹೋಗಬೇಕು, ಭಾಷೆ ಇವೆಲ್ಲವೂ ಕೂಡ ಅದರ ಮೇಲೆ ಅಸಮಾನತೆ ಆಗಬಾರ್ದು. ಸೊ ನಾವೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಎಲ್ಲರೂ ಕೂಡ. ಮತ್ತು ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಇದರಲ್ಲಿ ಮೊದಲಿಂದ ಕೂಡ ನಾನು ಇತಿಹಾಸದಿಂದ ಕಲ್ತಿರ್ತಕ್ಕಂಥ ಪಾಠ ಇದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಲೋಹಿಯಾ ಇರ್ಬೋದು, ಇವರಿಂದ ಕಲ್ತಿರ್ತಕ್ಕಂಥ ಪಾಠಗಳು ಇವು. ಸೊ ಇವರ ವಿಚಾರಧಾರೆಯಿಂದ ಈ ಬದಲಾವಣೆ ಸಮಾಜದಲ್ಲಿ ಆಗದೆ ಹೋದರೆ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ 94-95ರಿಂದ ಈಗ ಮೊರಾರ್ಜಿ ಶಾಲೆಗಳನ್ನು ನಾನು 94-95ರಲ್ಲೇ ಪ್ರಾರಂಭ ಮಾಡಿದೆ. ಯಾಕಂದರೆ ದಲಿತ ಸಂಘಟನೆಗಳ ಜೊತೆ ನನ್ನ ಸಂಪರ್ಕ ಇತ್ತು. ದಲಿತ ಸಂಘಟನೆಗಳು ಹೇಳ್ತಿದ್ದವು, ನಮಗೆ ಸಾರಾಯಿ ಅಂಗಡಿಗಳು ಬೇಡ, ವಸತಿ ಶಾಲೆಗಳು ಬೇಕು ಅಂತ ಹೇಳ್ತಿದ್ರು ಆಗ. ಸೊ ಆ ಥರದವು ಸುಮಾರು ಒಂದು 50, ಈ ಸಾರಿ ಅದಕ್ಕೆ 20 ಹೋಬಳಿಗಳಲ್ಲಿ ಎಲ್ಲಿಲ್ಲ ಅಲ್ಲಿ ವಸತಿ ಶಾಲೆಗಳನ್ನು ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ನಾವು. ಯಾಕಂತಂದರೆ ಶೂದ್ರರ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ ಮಾತ್ರ ವೈಚಾರಿಕತೆ ಬೆಳೆಯೋದು, ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾವಾಗ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಿ, ಮನುಷ್ಯತ್ವ ತಾನಾಗಿ ಬೆಳೀತದೆ. ಮನುಷ್ಯನಿಗೆ ಮನುಷ್ಯತ್ವ ಇಲ್ಲದೆ ಹೋದರೆ ಅವನು ಮನುಷ್ಯನೇ ಅಲ್ಲ, ಅವನು ಪ್ರಾಣಿಗೆ ಸಮಾನ ಅಂತ ಕರಿಬೇಕಾಗುತ್ತೆ. ಯಾಕಂದರೆ ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ. ಸೊ ಈ ಕಾರಣದಿಂದ, ಈ ಹಿನ್ನೆಲೆಯಿಂದ ನಾನು ನಮ್ಮ ಎಲ್ಲ ಬಜೆಟ್ಗಳಲ್ಲೂ ಕೂಡ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ, ಸಮಾಜದಲ್ಲಿ ಭ್ರಾತೃತ್ವ ನಿರ್ಮಾಣ ಮಾಡ್ತಕ್ಕಂಥ, ಇದನ್ನು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನನ್ನ 15 ಬಜೆಟ್ಗಳಲ್ಲೂ ಕೂಡ ಇವುಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಈ ಲಕ್ಷಣಗಳನ್ನು ಕಾಣಲಿಕ್ಕೆ ಸಾಧ್ಯ. ಅತೀಕ್ ಅವರೇ, ನಮ್ಮ ಸರ್ಕಾರದ ಪರವಾಗಿ ನಾವೆಲ್ಲ ಮಿನಿಸ್ಟರ್ಸ್ ಕೂತಿದ್ದೀವಿ, ಚೀಫ್ ಮಿನಿಸ್ಟರ್ ಇದ್ದಾರೆ. ಚೀಫ್ ಮಿನಿಸ್ಟ್ರು ಭಾಳ ಹತ್ತಿರದಿಂದ ನೀವು ನೋಡಿದ್ದೀರಿ. ನಮಗೆ ಭಾಳ ಇವತ್ತಿನ ಬಜೆಟ್ ಭಾಳ ಅತಿ ಹೆಚ್ಚು ಶಕ್ತಿ ತುಂಬಿದೆ. ನನ್ನ ಒಂದು ಶ್ಲೋಕ ನಂಗೆ ನೆನಪು ಬರ್ತದೆ, ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ ಅಂತ. ಅಂದರೆ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಂದಿದೆ. ಹಂಗೆ ಪೂಜಾರಿ ಇಲ್ಲದೆ ನಾವು ದೇವ್ರ ಹತ್ರಕ್ಕೆ ಏನೂ ಮಾಡೋಕ್ಕಾಗಲ್ಲ. ಹಂಗೆ ನೀವಿಲ್ಲದೆ ನಮ್ಮ ಬಜೆಟ್ ಏನೂ ನಡೀತಿರಲಿಲ್ಲ. ಸೊ ಅದಕ್ಕೆ ನಿಮಗೊಂದು ಥ್ಯಾಂಕ್ಸು. ಎರಡನೇದು, ಹೌ ಯು ಫೈಂಡ್ ಇಟ್ ಟು ಮ್ಯಾನೇಜ್ ದಿಸ್ ಪ್ರಾಬ್ಲಮ್. ಯಾಕೆಂದರೆ ಅಪೋಸಿಷನ್ ಪಾರ್ಟಿಯವರೆಲ್ಲ ಬಡ್ಕೊಳ್ತಾ ಇರಲ್ಲ, ಆಗಲ್ಲ, ಸಾಧ್ಯ, ಫೇಲ್ ಆಗೋಗ್ಬಿಡ್ತೀರಾ ಅಂತೀರ. ಹೌ ದಿಸ್ ಈಸ್ ಪಾಸಿಬಲ್? ಕ್ಯಾನ್ ಯು ಟೆಲ್ ದಿ ಸೀಕ್ರೆಟ್ ಆಫ್ ದಿಸ್ ಬಜೆಟ್ ಆ್ಯಂಡ್ ಸಕ್ಸಸ್? ಸರ್, ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಒಂದು ಪರ್ಸ್ನಲ್ ಸರ್, ನಾನು 95ಅಲ್ಲಿ CM ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ನಾನು ಡೆಪ್ಟಿ ಸೆಕ್ರೆಟರಿಯಾಗಿ ಬಂದಿದ್ದೆ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಲ್ಲಿಂದ ಈಗ ನನ್ನ ಸರ್ವಿಸ್ ಕೊನೆ ಹಂತದಲ್ಲಿ ಸಾಹೇಬ್ರ ಜೊತೆಗೆ ಬಜೆಟ್ ಮಾಡ್ತಾಯಿದ್ದೀನಿ ಸರ್. ಇದು ಈ ಚಾಲೆಂಜು ನಮಗೂ ಭಾಳ ಸಮಸ್ಯೆ ಆಗಿತ್ತು ಸರ್. ಇವನ್ ಸರ್ಕಾರ ಪರ್ಟಿಕ್ಯುಲರ್ಲಿ ಮೇ ತಿಂಗಳಲ್ಲಿ ನಾವು ಸೀರೀಸ್ ಆಫ್ ಪ್ರೆಸೆಂಟೇಷನ್ಸ್ ಮಾಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 55,000 ಕೋಟಿ ಬೇಕಾಗಬಹುದು ಗ್ಯಾರಂಟಿಗೆ ಅಂತ ಅಷ್ಟು ನಿರೀಕ್ಷೆ ಇರಲಿಲ್ಲ. ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬಂತು. ಅಷ್ಟನ್ನು ನಾವು ಬಜೆಟಲ್ಲಿ ಮಾಡೋದು ಭಾಳ ಕಷ್ಟ ಅಂತಲೇ ಅನಿಸಿತ್ತು. ಈಗ ಆವಾಗ ಜೂನ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಬಜೆಟ್ ಮಾಡೋ ಕೂತ್ಕೊಂಡಾಗ ಆರಂಭದಲ್ಲಿ ಭಾಳ ಸಮಸ್ಯೆ ಅಂತ ಕಾಣ್ತಾ ಇತ್ತು. ಇನ್ಫ್ಯಾಕ್ಟ್ ಅದು ಹೆಂಗೆ ಆಗುತ್ತೆ ಅಂತಲೂ ಕೂಡ ನಮಗೆ ಇದಾಗಲಿಲ್ಲ. ಆಮೇಲೆ ಒಂದು ದಿವಸ ಒಂದು ರೆವಿನ್ಯೂ ಆಫೀಸರ್ಸು ಮೀಟಿಂಗ್ ಕರೆದಾಗ CM ಸಾಹೇಬರು ಆವಾಗ ಟಾರ್ಗೆಟ್ಗಳು ಕೊಟ್ಟರು. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೀವು 1 ಲಕ್ಷ ಕೊಟ್ಟು ಇದು ಮಾಡಿ, ಅದು ಆವತ್ತು ಒಂದೇ ಮೀಟಿಂಗಲ್ಲಿ ನಾವು ಸುಮಾರು ಒಂದು 15,000-20,000 ಕೋಟಿ ಅಷ್ಟು ರಿಸೋರ್ಸಸ್ನ ಅಕ್ಯುಮುಲೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ನಮ್ಗೆ ಅನಿಸುತ್ತೆ. ಅದಾದಮೇಲೆ CM ಸಾಹೇಬ್ ಮೀಟಿಂಗ್ ಮುಗಿದ ತಕ್ಷಣ ಹೇಳಿದ್ರು, ISN ಪ್ರಸಾದ್ ಅವರು ಇದ್ದರು, ನಾನು ಇದ್ದೆ. ಸ್ವಲ್ಪ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಮುಖದ ಮೇಲೆ ಸ್ವಲ್ಪ ಸ್ಮೈಲ್ ಬರ್ತಾಯಿದೆ ಅಂದ್ಬಿಟ್ಟು ಆ ಒಂದು ಮೀಟಿಂಗಲ್ಲಿ ಹೇಳೋ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸರ್ ಸ್ವಲ್ಪ ನಮ್ಮ ರಿಸೋರ್ಸ್ ಮೊಬಿಲೈಸೇಷನ್ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಟ್ಟಾಗ ಇಟ್ ಇಸ್ ಪಾಸಿಬಲ್ ಅಂತ. ಇವತ್ತಿನ ಬಜೆಟ್ ಸ್ಪೀಚಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತ ಬಂಗಾರ ಮನುಷ್ಯದ ಒಂದು ಸಾಂಗ್ ನಾವು ಹಾಕಿದ್ವಿ ಸರ್.
ಅದರಿಂದ ಸ್ವಲ್ಪ ಮನಸ್ಸು ಮಾಡಿದರೆ ಒಂದು ರಿಸೋರ್ಸಸ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇದೆ, ಇನ್ನೂ ಜಾಸ್ತಿ ಮಾಡ್ಬೋದು ಸರ್, ನಾನ್ ಟ್ಯಾಕ್ಸ್ ರೆವಿನ್ಯೂ ಕೂಡ ಜಾಸ್ತಿ ಮಾಡ್ಬೋದು. ಎರಡನೇದು ಯಾವ ರೀತಿ ನಾವು ಇನ್ ಅಡಿಷನ್ ಟು ಗ್ಯಾರಂಟೀಸ್ ಈ ಸತಿ ಬಜೆಟಲ್ಲಿ ಇನ್ನೊಂದು ಥೀಮು ಬಿಯಾಂಡ್ ಗ್ಯಾರಂಟೀಸ್ ಅಂತ ಇದೆ ಸರ್, ಗ್ಯಾರಂಟಿಗಳು ಮತ್ತು ಗ್ಯಾರಂಟಿಗಳ ಆಚೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವು ಸಾಕಷ್ಟು ಇನಿಷಿಯೇಟಿವ್ಸು ಬಜೆಟಲ್ಲಿ ಇವೆ ಸರ್. ಪರ್ಟಿಕ್ಯುಲರ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡಲ್ಲಿ, ಜಾಬ್ ಕ್ರಿಯೇಷನ್ನು, ಇಂಡಸ್ಟ್ರಿ, ಈ ಫೀಲ್ಡಲ್ಲಿ ತುಂಬ ನಾವು ಇನ್ನೋವೇಷನ್ನು, ಎನರ್ಜಿ ಸೆಕ್ಟರ್ಗೆ ಒಂದು ದೂರದೃಷ್ಟಿ ಕೊಟ್ಟಿದ್ದಾರೆ ಸರ್ CM ಸಾಹೇಬರು ಬಜೆಟಲ್ಲಿ. ದಟ್ ಈಗ ನಮ್ಮ 32,000 ಮೆಗಾವ್ಯಾಟ್ ಇನ್ಸ್ಟಾಲ್ ಕೆಪಾಸಿಟಿ ಇದೆ. ನೆಕ್ಸ್ಟ್ 7 ಇಯರ್ಸಲ್ಲಿ ಅದನ್ನು 60,000 ಮೆಗಾವ್ಯಾಟಿಗೆ ನಿಯರ್ಲಿ ಡಬಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಿಂದೆ ಕಳೆದ ಒಂದು 5 ವರ್ಷದಲ್ಲಿ ಸ್ವಲ್ಪ ಎನರ್ಜಿ ಇನ್ಸ್ಟಾಲ್ ಕೆಪಾಸಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗಿಲ್ಲ ಸರ್. ಈಗ ನಾವು ಎನರ್ಜಿಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಸ್ನ ನಾವು ಹೆಚ್ಚು ಕೊಟ್ಟು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ, ಈಗ ಇಂಡಸ್ಟ್ರಿಯಲ್ ನೋಡ್ ಒಂದು ಧಾರವಾಡದಲ್ಲಿ ಅನೌನ್ಸ್ ಆಗಿದೆ ಸರ್. ಅದು ಡೆವಲಪ್ ಆದರೆ ಸಾಕಷ್ಟು GST ಬರುತ್ತೆ ರಾಜ್ಯದಲ್ಲಿ. ಒಂದು ಜಾಬ್ ಕ್ರಿಯೇಷನ್ನು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು ಮತ್ತು ತೆರಿಗೆ ಸಾಮರ್ಥ್ಯನ ಹೆಚ್ಚು ಮಾಡಿಕೊಂಡಾಗ ಇದು ಬರುತ್ತೆ ಸರ್. ಒಂದು ಕಡೆಯಿಂದ ನಾವು ಅದು ಗಳಿಸಬೇಕು, ಇನ್ನೊಂದು ಕಡೆ ನೇರವಾಗಿ ಜನಗಳಿಗೆ ಕೊಡುವಂಥ ಸ್ಕೀಮ್ಗಳು ಕೂಡ ಮಾಡಬೇಕಾಗುತ್ತೆ. ಒಂದು ಮುಖ್ಯವಾಗಿ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡ್ರೆ ಸಾಕಷ್ಟು ಮಾರ್ಗಗಳು ಬರುತ್ತೆ ಸರ್. ಸರ್, ಈ ಬಜೆಟಲ್ಲಿ ನಾವು ಓವರಾಲ್ ನೀವು ಫೈನಾನ್ಷಿಯಲಿ ಎಲ್ಲರಿಗೂ ಸ್ಟ್ರೆಂತ್ ಆಗಲಿ ಅಂತ 60,000 ಪ್ರತಿಯೊಂದು ಮನೆಗೂ, ರೈತನ ಮನೆಗೆ ಹೆಚ್ಚು ಕಮ್ಮಿ ಬರೀ ಅರ್ಬನ್ ಸೆಕ್ಟರ್ ಇಸ್ 31%, ಮಿಕ್ಕಿದ್ದೆಲ್ಲ ರೈತರಿಗೆ ದುಡ್ಡು ಹೋಗ್ತಾ ಇದೆ. ಕೃಷಿಗೂ ನಾವು ಹೆಚ್ಚಿಗೆ ಕೊಟ್ಟಿದ್ದೀವಿ. ಈ ಅಗ್ರಿಕಲ್ಚರ್ ಸಂಬಂಧಪಟ್ಟ ಈಗ ನಮ್ಮ ಇರಿಗೇಷನ್ ದುಡ್ಡು ಕೊಟ್ಟರೆ ಕೃಷಿ ಕೊಟ್ಟಾಗೆ, ಇಟ್ ಇಸ್ ಆಲ್ಮೋಸ್ಟ್ ಕೃಷಿ ಕೊಟ್ಟಾಗೆ. ಹಂಗೆ ಅವ್ರಿಗೆಲ್ಲ ಒಂದು ಸರ್ವತ್ತು ಮಾಡಿದ್ವಿ. ಆಮೇಲೆ ನೀವು ಸ್ವಾಮಿನಾಥನ್ ನೆನೆಸ್ಕೊಂಡ್ರಿ, ನೀವು ಯು ಜಸ್ಟ್ ರಿಮೈಂಡೆಡ್ ಸ್ವಾಮಿನಾಥನ್ ವಿಚಾರ. ಯಾಕೆಂದ್ರೆ ಅವ್ರಿಗೆ ನಮಗೆ ಇದನ್ನು ಮಾಡಬೇಕು ಅಂತ, ಅವ್ರಿಗೆ ನಾವು ಈ ಬಜೆಟ್ ಮೆಸೇಜ್ ಏನು ಅಂತ ನೀವು ಹೇಳೋಕ್ಕಾಗ್ತದೆ ಸರ್ ಇದಕ್ಕೆ ರೈತನಿಗೆ? ನಾನು ಅದಕ್ಕೆ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ಏನು ಶಿಫಾರಸು ಮಾಡಿದ್ದಾರೆ, ಸ್ವಾಮಿನಾಥನ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದರು, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ನಾವು ನಮ್ಮ ಗೌರ್ಮೆಂಟ್ ಇದ್ದಾಗೂ ಹೌದು, ನಾವು ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ, ಕಾಸ್ಟ್ ಆಫ್ ಕಲ್ಟಿವೇಷನ್ ಮೇಲೆ 50% ಕೊಡಬೇಕು ಹೆಚ್ಚಾಗಿ. 100 ರೂಪಾಯಿ ಅವ್ರಿಗೆ ಖರ್ಚಾಗಿದ್ದರೆ 150 ರೂಪಾಯಿ ಕೊಡಬೇಕು ಅವ್ರಿಗೆ ಬೆಳೆಗೆ. ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಅದನ್ನೇ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಪಾಲನೆ ಮಾಡಿಲ್ಲ, ನಂಬರ್ 1. ನಂಬರ್ 2, ಎಲ್ಲ ಬೆಳೆಗಳಿಗೂ ಕೂಡ ಕೊಡಬೇಕು. ಈಗ ರೈತ ಬೆಳೀತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ MSPನ ಕೊಡ್ತಕ್ಕಂಥದ್ದು ಆಗಬೇಕು. ಅದಕ್ಕೆ ಕಾನೂನು ಮಾಡಿ ಅಂಥೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಒಂದು MSP ಕಾನೂನನ್ನು ತಗೊಬರ್ರಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಲಕ್ಕಿಲಿ ನಮ್ಮ ಪಾರ್ಟಿಯವರು ಮುಂದಿನ ವರ್ಷ ನಾವು ಅಧಿಕಾರಕ್ಕೆ ಬಂದರೆ, ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದರೆ ನಾವು ಕಾನೂನನ್ನು ಮಾಡ್ತೀವಿ, MSP ಕಾನೂನನ್ನು ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಸೊ ಅದರಿಂದ ಇದು ಆಗಲೇಬೇಕು. ಯಾಕಂದರೆ ರೈತ ಈ ದೇಶಕ್ಕೆ ಅನ್ನದಾತ. ಅವರು ಇವತ್ತು ಆಹಾರದ ಸ್ವಾವಲಂಬನೆ ಆಗಿದ್ದರೆ ರೈತರಿಂದ ಮಾತ್ರ ಸಾಧ್ಯ ಆಗೋದು. ಸ್ವಾತಂತ್ರ್ಯ ಬಂದಾಗ ನಾವು ಸ್ವಾವಲಂಬನೆ ಇರಲಿಲ್ಲ, ಇಡೀ ದೇಶದ ಸ್ವಾವಲಂಬನೆ ಆಗಿರಲಿಲ್ಲ. ಆಗ ನಾವು ಬೇರೆ ದೇಶದಿಂದ ಆಹಾರ ಪದಾರ್ಥಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿ ಇತ್ತು, ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಇತ್ತು. ಇವತ್ತು ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ. ಇದಕ್ಕೆ ಕಾರಣ ಸ್ವಾಮಿನಾಥನ್ ಕಾರಣ, ಇಂದಿರಾ ಗಾಂಧಿಯವರು ಕಾರಣ, ಜಗಜೀವನ್ ರಾಮ್ ಅವರು ಕಾರಣ. ಸೊ ಇದಕ್ಕೆ ಬುನಾದಿ ಆಗ್ತಂಥ ನೆಹರೂರವರು ಕೂಡ ಕಾರಣ. ಅದಕ್ಕೋಸ್ಕರವಾಗಿ ರೈತರಿಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಅವರು ನೀರಾವರಿ ಇರ್ಬೋದು, ಕೃಷಿ ಕಾರ್ಮಿಕರು ಇರ್ಬೋದು, ರೈತರ ಜಮೀನುಗಳಿಗೆ ನೀರು ಕೃಷಿ ಭಾಗ್ಯ ಮಾಡೋದೇ ಅದಕ್ಕೋಸ್ಕರ. ಈಗ ನಮ್ಮಲ್ಲಿ ಪಂಪ್ ಸೆಟ್ಗೂ ಈ ವರ್ಷ ನೀವು ಎಕ್ಸ್ಟ್ರಾ 50% ಸೋಲಾರ್ಗೆ ಸಬ್ಸಿಡಿ ಕೊಡ್ತೀವಿ ಅಂತ ಸೋಲಾರ್ಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ಕೃಷಿನ ನಾವು ಯಾವ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಂತೇಳಿ ಕೈಗಾರಿಕೆಗಳಿಗೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ, ಸರ್ವಿಸ್ ಸೆಕ್ಟರ್ಗೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ. ಆದರೆ ಕೃಷಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದನ್ನು ಮಾಡಲೇಬೇಕಾಗ್ತದೆ. ಆ ಮೂಲಕ ಕೃಷಿ ಬೆಳವಣಿಗೆ ಆದರೆ ದೇಶದ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಸುಧಾಕರ್, ಐ ಥಿಂಕ್ CM ಈಗ ಬಜೆಟಲ್ಲಿ ನಾವು ಪ್ರೈಮರಿ ಎಜುಕೇಷನ್ ಬಗ್ಗೆ
ನಾವು ನೀವು ಎಲ್ಲ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ, ಅದು CSR ಬಗ್ಗೆನೂ ಪ್ರಸ್ತಾವನೆ ಮಾಡಿದೆ ಈ ಬಜೆಟಲ್ಲಿ. ನಾವೇನಾದ್ರು ಮಾಡಿ CSR ಹಣ ತಂದು ಸ್ಕೂಲ್ ಮಾಡಿಸ್ಬೇಕು ಅಂತ. ಸೊ ಅದಕ್ಕೆ ನಾನು ನೀವು ಪ್ರಿಯಾಂಕಲ ವಿ ಹ್ಯಾವ್ ಟು ಬಿ ಆ್ಯಕ್ಟಿವ್ ಆನ್ ದಟ್. ಮಿನಿಮಮ್ ಹಳ್ಳಿ ಪಂಚಾಯತಿ ಮಟ್ಟದಲ್ಲಿ ಒಂದು 2,000 ಸ್ಕೂಲ್ ಆದರೂ ನೆಕ್ಸ್ಟ್ 3-4 ಇಯರ್ಸಲ್ಲಿ ವಿ ಹ್ಯಾವ್ ಟು ಟಾರ್ಗೆಟ್ ದಟ್. ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದೀರಿ ಸರ್. ಈಗ ನಾನು ಮೊದಲಿಗೆ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್. UVC ಸಂಸ್ಥೆ ತಮಗೆಲ್ರಿಗೂ ಗೊತ್ತಿರೋವಂಥದ್ದು 1913ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು, ವಿಶ್ವೇಶ್ವರಯ್ಯನವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಿಂದಿನ ಸರ್ಕಾರ ಅದನ್ನು ವಿಶ್ವವಿದ್ಯಾಲಯ ಅಂತ ಮಾಡಿ IIT ಮಾದರಿ ಅಂತ ಹೇಳಿದರು, ಆದರೆ ಹಣಕಾಸಿನ ಇದನ್ನು ಕೊಟ್ಟಿರಲಿಲ್ಲ, ಅದಕ್ಕೆ ಶಕ್ತಿ ಕೊಡಲಿಲ್ಲ. ಬಿಡಿ, ಅದು ಬೋಗಸ್ ಬಿಡಿ ಅವರು. ಸೊ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಸ್ಕೊಂಡು ಈ ರೀತಿ ವಿಶ್ವೇಶ್ವರಯ್ಯನವರ ಹೆಸರು ಉಳಿಬೇಕು ಅಂಥೇಳಿ ವಿನಂತಿಸ್ಕೊಂಡಿದ್ದು, ಸದಗೋಪನ್ ಅವರ ಸಮಿತಿಯವರು 500 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅದನ್ನು ಇವತ್ತು ಉಲ್ಲೇಖ ಮಾಡಿ 100 ಕೋಟಿ ರೂಪಾಯಿ ಈ ವರ್ಷ ಕೊಡ್ತೀವಿ, ಅದನ್ನು CSR ಫಂಡ್ ಇರ್ಬೋದು ಮತ್ತು ಅಲ್ಯೂಮಿನೈ ಮುಖಾಂತರ ಅದನ್ನು ಪಡಿತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಂದು ಮಟ್ಟಕ್ಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅದಕ್ಕೆ ಮನಸ್ಫೂರ್ತಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ತಾವು ಹೇಳಿದಂಥ ವಿಚಾರದಲ್ಲಿ ಈಗ ಕಾನ್ಸೆಪ್ಟ್ ಏನಿದೆ, ಒಂದು ಹೊಸ ಒಂದು ಆಯವ್ಯಯ ತರಬೇಕು, ಒಂದು ಗ್ರಾಮೀಣ ಪ್ರಾಥಮಿಕ ಶಿಕ್ಷಣದಲ್ಲಿ ಅಂತಕ್ಕಂಥದ್ದು CSR ಫಂಡ್ಸ್ ತಗೊಂಡು ಇವತ್ತು KPS ಮಾದರಿ ಒಂದು ಪ್ರೀಸೆಟ್ ಮಾಡೆಲ್ನ ಕ್ರಿಯೇಟ್ ಮಾಡಿ ಇವತ್ತು ಇಂಗ್ಲೀಷ್ ಡ್ಯುವೆಲ್ ಎಜುಕೇಷನ್ ಡ್ಯುವೆಲ್ ಎಜುಕೇಷನ್ ತಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಒಂದು ಮಾದರಿ ಮಾಡಬೇಕು ಅಂತ ತಾವು ಹೇಳಿದ್ದೀರ. ಖಂಡಿತ ಮುಖ್ಯಮಂತ್ರಿಗಳು ನನಗಾಗ್ಬೋದು, ಮಧು ಅವ್ರಿಗಾಗ್ಬೋದು, ಭಾಳಷ್ಟು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇವತ್ತು ಸ್ಟೇಟ್ ಎಜುಕೇಷನ್ ಪಾಲಿಸಿ ರೂಪಿಸೋಂಥದ್ದಕ್ಕೂ ಇರ್ಬೋದು, ತಾವು ಮುಖ್ಯಮಂತ್ರಿಗಳಿಬ್ಬರು ಇವತ್ತು ಮಾಡಿದ್ದಾರೆ. ಇವತ್ತು ನಮ್ಮ ಸುಖದೇವ್ ತೋರಟ್ ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೆ ಒಂದು ಚರ್ಚೆಗಳಾಗ್ತಾಯಿದೆ. ಸಮಾಜದಲ್ಲಿ ಎಲ್ಲ ವರ್ಗದವರನ್ನು ಯಾರ್ಯಾರು ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಭವಿಷ್ಯ ನನಗೆ ನಂಬಿಕೆ ಇದೆ ನಮ್ಮ ರಾಜ್ಯಕ್ಕೆ ಹೊಸ ಒಂದು ಒಳ್ಳೆಯ ರಾಜ್ಯ ಶಿಕ್ಷಣ ನೀತಿಯನ್ನು ಕೊಡ್ತಾರೆ. ಅದು ಪ್ರಾಥಮಿಕ ಇರ್ಬೋದು, ಉನ್ನತ ಶಿಕ್ಷಣಕ್ಕಿರ್ಬೋದು, ಕೊಡ್ತಕ್ಕಂಥ ನಂಬಿಕೆ ಇದೆ. ಇದಕ್ಕೆ ಎಲ್ಲ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಉನ್ನತ ಶಿಕ್ಷಣಕ್ಕೂ ಅಷ್ಟೇ ಇವತ್ತು ಮಹಿಳಾ ಇವತ್ತು ಕಾಲೇಜುಗಳಿಗೆ ವಿಶೇಷವಾದಂಥ ಇವತ್ತು 30 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮಗೆ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಬ್ಯಾಂಕಿಂದ ನಮಗೆ ಇಲಾಖೆಯಲ್ಲಿ ಲೋನ್ ಪಡಿತಕ್ಕಂಥದ್ದು ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯವರು ನಾವು ಇವತ್ತು ಜಂಟಿಯಾಗಿ ಈಗಾಗಲೇ ಮಾತುಕತೆಗಳನ್ನು ಮಾಡಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಈಗ ನಾವು ನಮ್ಮ ಪಾಲಿಟೆಕ್ನಿಕ್ ಇರ್ಬೋದು, ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ಕು ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ಇವತ್ತು ಲ್ಯಾಬ್ಸ್ ಇರ್ಬೋದು, ಬೇರೆ ಬೇರೆ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ನಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಂದು ಗುಣಮಟ್ಟಕ್ಕಿಂತ ಮೀರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಜಂಟಿಯಾಗಿ ನಾವು 2 ಇಲಾಖೆಯವರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಸರ್, ಅತೀಕ್ ಅವರು ಒಂದು ಪಾಯಿಂಟ್ ಈ ಮೆನ್ಷನ್ ಆನ್ ದ ಇಂಡಸ್ಟ್ರಿಯಲ್ ಗ್ರೋತ್, ಅದು ನಮ್ಮ ಪ್ರಯಾರಿಟಿ ಆಗಬೇಕು ಸರ್. ಯಾಕೆಂದರೆ ಈಗಾಗಲೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾನು ಇಲ್ಲಿ ಬೆಂಗಳೂರು ಮಿನಿಸ್ಟ್ರ್ ಇದ್ದೀನಿ, ನನಗೆ ದಿನ ಒಂದು 10 ಜನ ಮೀಟ್ ಮಾಡೋಕ್ಕೆ ಬರ್ತಾರೆ. ನಾವಿದ್ದೀವಿ ನಾ ಡೆಲ್ಲಿಗೋರು ಸಾಕು. ದೇ ಫೀಲ್ ದಟ್ ಕರ್ನಾಟಕ ಈಸ್ ಎ ವೆರಿ ಸೇಫ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ. ನಾವು ಸ್ವಲ್ಪ ವಿ ಹ್ಯಾವ್ ಟು ಜಸ್ಟ್ ಲುಕ್. ಇವತ್ತು ಇದಕ್ಕೂ ಟೂರಿಸಮ್ ವಿಚಾರದಲ್ಲಿ ತಾವು ಪ್ರಸ್ತಾವನೆ ಮಾಡಿದ್ದೀರಿ, ಕರಾವಳಿ ಪ್ರದೇಶ, ಬೇರೆ ಬೇರೆ ಪ್ರದೇಶ ಎಲ್ಲ. ಸೊ ಅಲ್ಲಿ ಈಗ ಮಲೆನಾಡಲ್ಲಿ ಅಲ್ಲಿ ಕರಾವಳಿ ನೋಡಿದ್ರೆ ಅಲ್ಲೆಲ್ಲ ಬರೀ ಭಾವನೆ ಮೇಲೆ ಹೋಗಿ ಪಾಪ ಜನರಿಗೆಲ್ಲ ಉದ್ಯೋಗ ಇಲ್ಲದೆ ಜನ ಎಲ್ಲ ಬೆಂಗಳೂರು ಬರ್ತಾಯಿದ್ದಾರೆ, ಗೋವಾಗೆ ಹೋಗ್ತಾ ಇದ್ದಾರೆ, ಬಾಂಬೆಗೆ ಹೋಗ್ತಾ ಇದ್ದಾರೆ, ಸೌದಿಗೆ ಹೋಗ್ತಾ ಇದ್ದಾರೆ. ಆ ರೀತಿ ಎಲ್ಲ ಸ್ವಲ್ಪ ನಾವು ನಿಲ್ಲಿಸೋಕ್ಕೆ ನಾವು ಒಂದೇನಾದ್ರು ಈಗಿರೋಂಥ ನಮ್ಮ ಪಾಲಿಸಿನ ನಾವು ಸರಿಯಾಗಿ ಸ್ಟ್ರಾಂಗ್ ಮಾಡಿ ಜಾಸ್ತಿ ಇನ್ವೆಸ್ಟ್ಮೆಂಟ್. ಯಾಕೆಂದರೆ ಇದು ದೇ ಫೀಲ್ ದಟ್ ಕರ್ನಾಟಕ ಇಸ್ ಎ ಸೆಕ್ಯುಲರ್ ಪ್ಲೇಸ್ ಟು ವರ್ಕ್. ಒಳ್ಳೆ ಮ್ಯಾನ್ ಪವರ್ ಇಲ್ಲಿದೆ, ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ಎಲ್ಲ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇದಕ್ಕೆ ನಾವು ಎಷ್ಟು ಮ್ಯಾಕ್ಸಿಮಮ್ ಎನ್ಕ್ಯಾಶ್ ಮಾಡ್ಕೋಬೇಕೋ ಅತೀಕ್ ವಿ ಹ್ಯಾವ್ ಟು ಎನ್ಕ್ಯಾಶ್ ದಿಸ್. ಅದಕ್ಕೆ ಸಿಂಗಲ್ ವಿಂಡೋ ಫೆಸಿಲಿಟೇಷನ್ನು ಇನ್ನೂ ಬಲಪಡಿಸಬೇಕು ಸರ್. ಸರ್, ನಂದು ಒಂದು ಪ್ರಶ್ನೆ ಇದೆ. ತಾವು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ನನಗೆ ಒಂದು ವಿಭಿನ್ನವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರನ್ನು ನೋಡ್ಕೋಬೇಕು, ಇನ್ನೂ ಒಂದು ಕಡೆ ಬ್ರ್ಯಾಂಡ್ ಕರ್ನಾಟಕ ಬೆಂಗಳೂರದು ಅಭಿವೃದ್ಧಿಗೆ ಕಾರಣಭೂತ ಆದಂಥ IT-BT ವಲಯನೂ ಉತ್ತೇಜಿಸಬೇಕು, ಅದರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿನೂ ಆಗಬೇಕು. ಸೊ ಈ ಕಾನ್ಸ್ಟೆಂಟ್ ಬ್ಯಾಟಲ್ ಆಫ್ ಬ್ರ್ಯಾಂಡ್ ಕರ್ನಾಟಕ ವರ್ಸಸ್ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಏನಿದೆ, ಅದು ತಾವು ಯಾವ ರೀತಿ ಬಜೆಟ್ನಲ್ಲಿ
ಯಾವಾಗಲೂ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಈ ಸರಿನೂ ಬ್ಯಾಲೆನ್ಸ್ ಆಗಿದೆ. ಆದರೆ 15 ಬಾರಿ ತಾವು ಮಾಡಬೇಕಾದಾಗ ತಾವು ಹೆಚ್ಚಾಗಿ ಏನು ಯೋಚನೆ ಮಾಡಿಬಿಟ್ಟು ಮಾಡ್ತೀರಾ ಸರ್ ನೀವು? ಬ್ರ್ಯಾಂಡ್ ಬ್ಯಾಂಗ್ಳೂರ್ ವರ್ಸಸ್ ಬ್ರ್ಯಾಂಡ್ ಕರ್ನಾಟಕ. ಯಾಕಂದರೆ ಬ್ಯಾಂಗ್ಳೂರ್ ಸಾಹೇಬ್ರು ಹೇಳ್ದಂಗೆ ಡಿ ಕೆ ಸಾಹೇಬ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಇಟ್ ಈಸ್ ದ ನ್ಯೂಕ್ಲಿಯಸ್ ಆಫ್ ದ ಎಕನಾಮಿಕ್ ಆ್ಯಕ್ಟಿವಿಟಿ. ಇಲ್ಲೇ ಉದ್ಯೋಗ ಸೃಷ್ಟಿಯಾಗೋದು, ಇಲ್ಲೇ ಶೈಕ್ಷಣಿಕವಾಗಿ ಮುಂದುವರೆದಿದ್ದು. ಇವಾಗ ಪ್ರಾದೇಶಿಕ ಅಸಮಾನತೆ ಬಗ್ಗೆ ಕೂಡ ಖಂಡ್ರೆ ಸಾಹೇಬ್ರು ಮಾತಾಡಿದ್ರು. ಅಲ್ಲಿಗೆ ಸರಿ 5,000 ಕೋಟಿ ರೂಪಾಯಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೊಟ್ಟಿದ್ದೀರಾ. ಬಟ್ ನೀವು ಒಂದು ಬಜೆಟ್ ಮಂಡನೆ ಮಾಡಬೇಕಾದ್ರೆ ರೂರಲ್ ವರ್ಸಸ್ ಅರ್ಬನ್ ಡಿವೈಡ್, ಎಕನಾಮಿಕ್ ಇನ್ಇಕ್ವಾಲಿಟಿ ಇವೆಲ್ಲನೂ ಯೋಚನೆ ಮಾಡಿ ಹೇಗೆ ನಾವು ಎಲ್ಲರಿಗೂ ಸಮಾನವಾಗಿ ನೋಡ್ಬೇಕಂತ ಹೇಗೆ ಯೋಚನೆ ಮಾಡ್ತೀರಾ ಅಂತ. ಖರ್ಗೆ ಸಾಹೇಬರು ಹೋರಾಟದಿಂದ UPA ನಿಮಗೆ ನಮ್ಕಿನ್ನ ಜಾಸ್ತಿ ಸ್ಟ್ರೆಂತ್ ಕೊಟ್ಟಿದೆ. ನಿಮ್ಗೆ ಗೊತ್ತಿದ್ಯಾ ಸರ್? 75 ವರ್ಷದಿಂದ ನೀವು ಲೆಕ್ಕ ಹಾಕಿದ್ರೆ ಹೇಗೆ ಸರ್? ಮುಂದಕ್ಕೆ ಸರ್ ಇನ್ನೊಂದು ನಿಮ್ಗೆ ನೋಡಿ ಸರ್, ಇನ್ನ ಬಂದೇ ಇಲ್ಲ ಸಬ್ಮಿಷನ್ ಇನ್ನು ಜಾಸ್ತಿ ಕೊಡ್ಬೇಕಾಗುತ್ತೆ. ನೀವೀಗ ಪ್ರಾಕ್ಟಿಕಲಿ ನೋಡ್ರಿ ಸರ್, ನಮ್ಮಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ ಕೊಟ್ಟಂತ ಅನುದಾನ ಬಳಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎಷ್ಟು ಕಷ್ಟ ಇದೆ, ಎಷ್ಟು ಸರ್ ನೀವು ಎಷ್ಟು ಸ್ಟ್ರೆಂತ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮದು ಒಂದು ಕಾರ್ಯಕ್ರಮ, ಈ ಭಾಗದ ಒಂದು ಕಾರ್ಯಕ್ರಮ ನಮ್ಮ ಭಾಗಕ್ಕೆ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಗಳು ಕೂಡಿಸಿದ್ರು ಸಮಾನ. ಈಶ್ವರ್ ಖಂಡ್ರೆ ಸಾಹೇಬ್ರೆ, ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಮ್ ಕೊಡ್ತಾ ಇರ್ತಕ್ಕಂಥದ್ದು ಏನು ಹಕ್ಕಿದೆ, ಇನ್ನೂ ಜಾಸ್ತಿ ಮಾಡಬೇಕಾಗ್ತದೆ, ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ರೈಟ್, ಅದ್ರಲ್ಲಿ ನಮ್ಗೇನು ತಕರಾರಿಲ್ಲ. ಸಾಹೇಬ್ರು ಕಮಿಟ್ಮೆಂಟ್ ಇದೆ, 5,000 ಕೋಟಿ ಕೊಡಬೇಕು, ಕೊಡ್ತೀವಿ. ಬಟ್ ಇನ್ನೊಂದು ಆನ್ ಎಂಪ್ಲಾಯ್ಮೆಂಟ್ ನಿಮ್ಗೆ ಗೊತ್ತಿಲ್ಲ, ಮುಂದಕ್ಕೆ ನೆಕ್ಸ್ಟ್ 10 ಇಯರ್ಸಲ್ಲಿ ಎಲ್ಲ ನಿಮ್ಮ ಕಡೆಯವರೆಲ್ಲ ಬಂದು ಬೆಂಗಳೂರಲ್ಲಿ ಕೂತಿರ್ತಾರೆ, ಗೊತ್ತಾ ನಿಮಗೆ? ಎಲ್ಲ ಟಾಪ್ ಪೊಸಿಷನಲ್ಲಿ ಸರ್. ಅಷ್ಟು ಸ್ಟ್ರೆಂತ್ ನಿಮ್ಗೆ ಕೊಡ್ತಾ ಇದ್ದಾರೆ. ಇಡೀ ದಕ್ಷಿಣ ಭಾರತ, ಮಧ್ಯ ಭಾರತ ನಾನು ಸಾಹೇಬ್ರಿಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಬೆಂಗಳೂರು ಕಟ್ಟೋದ್ರಲ್ಲಿರೋ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ, ನಮ್ಮ ಭಾಗದ ಕರ್ನಾಟಕದ ಜನರದೇ ಬಹಳ ದೊಡ್ಡ ಪಾಲಿದೆ ಸರ್. ಸರ್ ಈಗ 10 ವರ್ಷನೂ ಆಗಿಲ್ಲ, ಅನುಷ್ಠಾನ ಆಗಿ 106 ವರ್ಷದ ಸಮಾನತೆ ಇದೆ. ಇದು ಒಂದು ಹೇಳ್ಬಿಡಿ ಸರ್, ಹೇಗೆ ತಾವು ಬ್ರ್ಯಾಂಡ್ ಕರ್ನಾಟಕ ವರ್ಸಸ್ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಪ್ರತಿ ಪಟ್ಟಣಗಳಲ್ಲಿ ಸುಮಾರು 38-40% ವಾಸ ಮಾಡ್ತಾರೆ ನಗರ ಪ್ರದೇಶಗಳಲ್ಲಿ. ಹಳ್ಳಿಗಾಡಿನಲ್ಲಿ ಸುಮಾರು 60-62% ವಾಸ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ, ಇಲ್ಲಿ ಸುಮಾರು 1.5 ಕೋಟಿ ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾಗರಿಕ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು, ನಂಬರ್ 1. ನಂಬರ್ 2, ಉದ್ಯೋಗ ಹುಡುಕಿಕೊಂಡು ಬೆಂಗಳೂರಿಗೆ ಬರ್ತಾರೆ ಭಾಳ ಜನ. ಸೊ ಹಾಗಾಗಿನೇ ಇಲ್ಲಿಗೆ ಒತ್ತು ಕೊಡಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಕರ್ನಾಟಕ ರಾಜ್ಯದ ಆದಾಯ ಇದೆಯಲ್ಲ, ತೆರಿಗೆ ಬರ್ತಾ ಇರೋದು, ಹೆಚ್ಚು ತೆರಿಗೆ ಇದರಿಂದ ಬರ್ತದೆ. ಹಾಗಂತೇಳಿ ಬೆಂಗಳೂರಿಗೆ ಖರ್ಚು ಮಾಡಬೇಕು ಅಂತಲ್ಲ, ಬರ್ತಕ್ಕಂಥ ಆದಾಯ ಇದೆಯಲ್ಲ, ಇಲ್ಲಿ ಇವತ್ತು ನಾವು ಒಂದು ನೋಡಬೇಕು. ಡಾರ್ವಿನಿಸಮ್, ಸೋಷಿಯಲ್ ಡಾರ್ವಿನಿಸಮ್ ಅಂತ ಒಂದು ಪದ ಇದು ಬರ್ತದೆ. ಸೋಷಿಯಲ್ ಡಾರ್ವಿನಿಸಮ್ ಅಂತ ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಅದು ಮಾಡೋಕ್ಕಾಗಲ್ಲ. ಅದ್ರ ಬದಲು ಸೋಷಿಯಲ್ ಜಸ್ಟಿಸ್ ಮಾಡಬೇಕು. ಅದಕ್ಕೆ ಬಸವಣ್ಣನವ್ರು ಹೇಳಿದ್ದು ಕಾಯಕ ದಾಸೋಹ, ಉತ್ಪನ್ನ ಮತ್ತು ಹಂಚಿಕೆ ಮಾಡ್ಕೊಳ್ಳೋದು. ಅದು ಎಲ್ರಿಗೂ ಆಗಬೇಕಲ್ಲ, ಎಲ್ರಿಗೂ ಉತ್ಪನ್ನ ಆದದ್ದು. ಅದಕ್ಕೆ ಇವಾಗ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅಧಿಕಾರ ಮತ್ತು ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ. ಅಧಿಕಾರ ಮತ್ತು ಸಂಪತ್ತು ಇದೆಯಲ್ಲ ಎಲ್ರಿಗೂ ಆಗಬೇಕು. ಕೈಗಾರಿಕೆಗಳು ಬೆಳವಣಿಗೆ ಆಗದೆ ಹೋದರೆ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕಾದ್ರೆ ಕಾನೂನು ಕೂಡ, ಸುವ್ಯವಸ್ಥೆನೂ ಕೂಡ ಇರಬೇಕು. ಕಾನೂನು ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ಗೂ ಸಂಬಂಧ ಇದೆ. ಕಾನೂನು ಸುವ್ಯವಸ್ಥೆ ಇದ್ದಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ವೆಸ್ಟ್ಮೆಂಟ್ ಬಂದರೆ ಮಾತ್ರ ಕೈಗಾರಿಕೆಗಳ ಬೆಳವಣಿಗೆ ಆಗ್ತದೆ, ಉದ್ಯೋಗ ಸೃಷ್ಟಿಯಾಗ್ತದೆ. ಉದ್ಯೋಗ ಆದರೆ ಎಲ್ಲ ಯಂಗ್ಸ್ಟರ್ಗಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಈಗ ಉದ್ಯೋಗ ಸಿಗದೆ ಹೋದರೆ, ನಿರುದ್ಯೋಗಿಗಳಾದರೆ ದೇಶದ ಆರ್ಥಿಕತೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಉದ್ಯೋಗ ಕೊಡ್ತಕ್ಕಂಥದ್ದು, ಕೈಗಾರಿಕೆ ಬೆಳವಣಿಗೆ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು,
ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು, ಶಿಕ್ಷಣ ಕೊಡ್ತಕ್ಕಂಥದ್ದು, ಅದಕ್ಕೆ ಇವತ್ತಿನ ಮಾರುಕಟ್ಟೆ ಎಂದಿದೆ ಆ ಥರದ ಶಿಕ್ಷಣ ಕೊಡ್ತಕ್ಕಂಥದ್ದು. ಇವತ್ತು ಯಾವ ಥರದ ತರಬೇತಿ ಕೊಡಬೇಕು, ಯಾವ ಥರದ ಶಿಕ್ಷಣ ಕೊಡಬೇಕು, ಯಾವ ಥರದ ಮಾರುಕಟ್ಟೆ ಇದೆ, ಡಿಮ್ಯಾಂಡ್ ಯಾವುದಕ್ಕಿದೆ, ಆ ಥರದ ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ನಾವು ಅದಕ್ಕೆ ಸೋಷಿಯಲ್ ಜಸ್ಟಿಸು, ಕಟ್ಟಕಡೆಯ ಮನುಷ್ಯ, ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳೋದು ಸರ್ವೋದಯ ಆಗಬೇಕು ಅಂತ. ಸರ್ವೋದಯ ಆಗಬೇಕು, ಕಟ್ಟಕಡೆಯ ಮನುಷ್ಯ ಇದನ್ನಲ್ಲ, ಅವನು ಉದಯ ಆಗಬೇಕು, ಸರ್ವರ ಉದಯ ಆಗಬೇಕು. ಮೊದಲನೇ ಬಜೆಟ್ನಲ್ಲಿ ಮೊದಲೇ ಬಜೆಟ್ ಮಂಡಿಸಿದಾಗ ಸರ್ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ? ಈ 15ನೇ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಸರ್? ಮೊದಲನೇ ಬಜೆಟ್ ಮಂಡಿಸಿದಾಗ ಒಂದು 3 ತಿಂಗಳು ಕಸರತ್ತು ನಡೆಸಿರಬೇಕು. ಒಂದು ಫುಲ್ ಫೈನಾನ್ಷಿಯಲ್ ಕ್ವಾರ್ಟರ್. ಮೊದಲನೇ ಬಜೆಟ್ ತಿಮ್ಮಯ್ಯ ಅಂತ ಒಬ್ಬರು ಎಕನಾಮಿಸ್ಟ್ ಇದ್ದರು. ತಿಮ್ಮಯ್ಯ, ಕರೆಕ್ಟ್. ತಿಮ್ಮಯ್ಯ ಅಂತ ಗೊತ್ತು. ಕುಂಚಿಟಿಗ್ರವರು, ಅವರು ಎಕನಾಮಿಸ್ಟು. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ 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 ಯಾಕಂದರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟವ್ರೆ. ನಾನು ಅಡ್ವೊಕೇಟ್ ಆದರೂ ಕೂಡ ಫೈನಾನ್ಸಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ. ಸೊ ಅದು ಕೊಟ್ಟ ಮೇಲೆ ತಿಮ್ಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಮಾಡಿದ ಮೇಲೆ ನನಗೆ ಆತಂಕ ಇತ್ತು. ನಾನು ಏನಪ್ಪ ಇದು ಯಾಕಂತಂದರೆ ಈ ಲಂಕೇಶ್ ಪತ್ರಿಕೆ ಇದೆಯಲ್ಲ, ಅವನು ಒಂದು ಆರ್ಟಿಕಲ್ ಬರೆದುಬಿಟ್ಟಿದ್ದ. ಏನಂತ ಅಂತಂದರೆ, ಈ ಸಿದ್ದರಾಮಯ್ಯನಿಗೆ ಕುರುಬರಿಗೆ 100 ಕುರಿ ಕಾಯಕ್ಕೆ ಬರಲ್ಲ ಸಿದ್ದರಾಮಯ್ಯನಿಗೆ, ಇವನು ಹೆಂಗೆ ಬಜೆಟ್ ಮಂಡಿಸ್ತಾನೆ, ಕರ್ನಾಟಕದ ಬಜೆಟ್ ಹೆಂಗೆ ಮಂಡಿಸ್ತಾನೆ ಅಂತ ಬರೆದುಬಿಟ್ಟಿದ್ದ. ತಮಾಷೆ ಅಲ್ಲ, ಇಟ್ಸ್ ಎ ಫ್ಯಾಕ್ಟ್. ಸೊ ಅದಕ್ಕೋಸ್ಕರ ತಿಮ್ಮಯ್ಯನ ನಾನು ಕರ್ಕೊಂಡು ಮನೆಗೆ ಅವನ ಜೊತೆಯಲ್ಲಿ ಚರ್ಚೆ ಮಾಡಿ ಇವೆಲ್ಲ ಮಾಡಿದ ಮೇಲೆ ನಾನು ಅದಕ್ಕೆ ಆಗ ಭಟ್ಟಾಚಾರ್ಯ ಅಂತ ಫೈನಾನ್ಸ್ ಸೆಕ್ರೆಟರಿ ಇದ್ದರು. ಭಟ್ಟಾಚಾರ್ಯ ಒಂದ್ಸತಿ ವೆಂಕಟಗಿರಿಗೌಡನ ಜೊತೆ ನಮ್ಮ ಮೀಟಿಂಗ್ ಮಾಡೋದಂತಲ್ಲ, ವೆಂಕಟಗಿರಿಗೌಡ ಜೊತೆ. ವೆಂಕಟಗಿರಿಗೌಡ ಅವನ ಜೊತೆ ಒಂದಿನ ಮೀಟಿಂಗ್ ಮಾಡಿದ್ರು. ಒಂದಿನ ವೆಂಕಟಗಿರಿಗೌಡ್ರ ಜೊತೆ ಮಾತಾಡಿದ್ದೆ ಒಂದಿನ. ಆಮೇಲೆ ಎಂಥದ್ದು ರೆಡ್ಡಿ ಅಂತ ಇದ್ರು, ಆಂಧ್ರದವರು. ಇಲ್ಲ, ಗೋಪಾಲ್ ರೆಡ್ಡಿ ಅಲ್ಲ, ಅವರು ಸೆಕ್ರೆಟರಿ ಆಗಿದ್ದರು, ನನಗೆ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದರು. ಸೊ ಹಂಗಾಗಿ ಆ ಥರದ ಇತ್ತು. ಯಾವಾಗ ಹಿಂದೂ ಪೇಪರ್ನಲ್ಲಿ ಎಡಿಟೋರಿಯಲಲ್ಲಿ ನನ್ನ ಬಜೆಟನ್ನು ಮೆಚ್ಕೊಂಡು ಬರೆದ್ರು, ಆಮೇಲೆ ಧೈರ್ಯ ಬಂದ್ಬಿಡ್ತು. ಈಗ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಅವಾಗ 3 ತಿಂಗಳಾಯಿತು ಸರ್. ಇವಾಗ ಸರ್ ಈಗ ನಾನು ಹೆಚ್ಚಾಗಿ 2 ದಿನ 3 ದಿನ ಇರಬೇಕು. ಎಷ್ಟು ದಿನ ರೀ? ಅಷ್ಟೇ. ತಂಗಡಿ ಈಗ 60% ಬೋರ್ಡ್ ಹಾಕಿದ್ದೀವಿ. ಈಗ ರಾಯಬಾರಿದೆಲ್ಲ ಕಂಪ್ಲೀಟ್ ಎಲ್ಲ ಹಾಕಿದ್ದಾರೆ. ಕನ್ನಡ ಕಲ್ಚರ್ಗೆಲ್ಲ ದೊಡ್ಡ ಸ್ಟ್ರೆಂತ್ ಬಂದಿದೆ. 50 ವರ್ಷದ ಕರ್ನಾಟಕದ ಸಂಭ್ರಮ ಆಗಿದೆ. ಸ್ವಲ್ಪ ನೋಡ್ಕೊಳಪ್ಪ ನೀನು. ಆಮೇಲೆ 60% ಕನ್ನಡ, ಉಳಿದ 40% ಬೇರೆ ಭಾಷೆ ಅಂತ ಏನು ಮಾಡಿದ್ದೀವಲ್ಲ ಸರ್, ನಿಜವಾಗಲೂ ಕನ್ನಡಿಗರು ಭಾಳ ಸಂತೋಷ ಆಗಿದ್ದಾರೆ. ಅದನ್ನು ನಾವು ನಿಜವಾಗಲೂ ಜನವರಿ ಫಸ್ಟ್ ವೀಕ್ನಾಗೆ ರಾಜ್ಯಪಾಲರಿಗೆ ಕಳಿಸಿದ್ವಿ. ಆದರೆ ರಾಜ್ಯಪಾಲರಿಂದ ವಾಪಸ್ ಬಂದ ಮೇಲೆ ನಾವು ನಿನ್ನೆ ಮಂಡನೆ ಮಾಡಿದ್ದು ಮಾತ್ರ ನಿಜವಾಗ್ಲೂ ಭಾಳ ವಿಶೇಷ ಇತ್ತು. ಮತ್ತು ಅದ್ರ ಜೊತೆಗೆ ನನ್ನ 2 ಇಲಾಖೆಗೆ ಆಂಜನೇಯ ಅದನ್ನೇ ಹೇಳ್ತಿದ್ದು. ಅದು ಭಾಳ ವಿಶೇಷ ಅಂತಂದರೆ, ಹೌದು ಸರ್, ಹೌದು. ನಾನು ಅದೇ ವಿಶೇಷ ಏನಂದರೆ, ನಾನು ವಿಶೇಷವಾಗಿ ಮುಖ್ಯಮಂತ್ರಿ ಸಾಹೇಬರಿಗೆ ಅಭಿನಂದನೆ ಹೇಳ್ತೀನಿ. ಯಾವ ಆಂಜನೇಯ ಅಂತ ಯಾರು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು, ಅವ್ರು ಯಾರೂ ಗ್ರ್ಯಾಂಟನ್ನು ಕೊಟ್ಟಿಲ್ಲ. ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಯಾರು ಗೊತ್ತಾ ಸರ್? ಆ ಆಂಜನೇಯದ್ರಿಗೆ ದೇಶಪಾಂಡೆ ಸಾಹೇಬರು ಪ್ರವಾಸೋದ್ಯಮ ಇಲಾಖೆ ಸಚಿವರಾದತ್ನಾಗ ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಆಂಜನೇಯಾದ್ರಿ ಬೆಟ್ಟಕ್ಕೆ ದುಡ್ಡು ಫಸ್ಟು. ಅದಾದಮೇಲೆ ಸತಿ ಘೋಷಣೆ ಮಾಡಿದರು ಬಿ ಜೆ ಪಿಯವರು, ₹1 ದುಡ್ಡೂ ಬಂದಿಲ್ಲ. ಈ ಸತಿ ನಿಜವಾಗಲೂ ನನ್ನ ಆಸೆ ಇತ್ತು. ಅದಕ್ಕೆ ನಿಮ್ಗೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ವಿಶೇಷವಾದಂಥ ನಿಮಗೂ ಮತ್ತು ಉಪಮುಖ್ಯಮಂತ್ರಿಗೆ ಅಭಿನಂದನೆ ಹೇಳ್ತೀನಿ. 100 ಕೋಟಿ ಕೊಟ್ಟಿದ್ದೀನಿ. ಆ 100 ಕೋಟಿ ಒಳಗೆ ನಿಜವಾಗಲೂ ಬಿ ಜೆ ಪಿಯವರು ನಾಚೋ ರೀತಿ ಒಳಗೆ ಅತೀಕ್ ಸರ್ಗೆ ಹೇಳ್ತೀನಿ. ಒಂದು ನಿಮಿಷ ಮೇಡಮ್. ಅದಕ್ಕೆ ನನಗೆ ಅಂಜನಾದ್ರಿ ಬೆಟ್ಟಕ್ಕೆ ನೀವು 100 ಕೋಟಿ ಕೊಟ್ಟಿದ್ದೀರಲ್ಲ ಸರ್, ನಿಜವಾಗಲೂ ಆಂಜನೇಯನ ಭಕ್ತರು ನಾವು ಅಂತ ಪ್ರೂಫ್ ಆದಂಗೆ ಆಗಿದೆ. ನಮ್ಮ ಜೀವನದ ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು.
ತಾವು ಯಾವತ್ತಾದರೂ ತಮ್ಮ ಫ್ಯಾಮ್ಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್? ಏನು ಸ್ವಲ್ಪ ಫ್ಯಾಮ್ಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮ್ಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಕೊಂಡು ಯಾವಾಗ ನಿಮ್ಮದು ಒಂದು ಬುಕ್ ಬರಿಬೇಕಾಗುತ್ತೆ ಸರ್. ಹಾಗಾದ್ರೆ ಮಾಡಿಕೊಡಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ, ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು ಸರ್. ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್. ಒಮ್ಮೆ ಆದರೂ ಅವ್ರನ್ನ ನೋಡಬೇಕು ಅಂತ ಅಭಿಲಾಷೆ ಇದೆ. ಯಾಕಂದರೆ ತಾವು ಎಲ್ಲರಿಗೂ ಸರ್ ಎಲ್ಲ ಬಸವಣ್ಣನವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ. ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರು ತುಂಬ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡಲೇ ಇಲ್ಲ ಸರ್. ಒಮ್ಮೆ ಆದರೂ ಅವಕಾಶ ಮಾಡಿಕೊಡಿ ಸರ್. ಮಾಡಿಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟ್ರನ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ? ಗೃಹ ಬಂಧನದಲ್ಲಿ. ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಇಸ್ ಆಲ್ವೇಸ್ ಪವರ್ಫುಲ್. ನಮ್ಮ ಹೋಮ್ ಮಿನಿಸ್ಟರ್ಸ್ ಎಲ್ಲ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರಿಗೆ. ಈಗ ಅವ್ರು ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಒಮ್ಮೆ ಭೇಟಿ ಮಾಡಿಸಿ ಅದಕ್ಕೆ ಅಂಥದ್ದು ಸ್ವೇರಿಂಗ್ ಇನ್ ಸೆರೆಮನಿಗೆ ಬಾ ಅಂತ ಬರಲೇ ಇಲ್ಲ. ಏನು ಮಾಡೋಕ್ಕೆ ಅವಕ್ಕೆ ಫೋರ್ಸ್ ಇಲ್ಲ ಇಲ್ಲ, ನಾ ಬಾ ಅಂತ ಕರೆದ್ರು ಬರಲಿಲ್ಲ. ನೀವು ಯಾವತ್ತೂ ಕರ್ಕೊಂಡೋಗಿ ಅಭ್ಯಾಸ ಮಾಡಿಲ್ಲ ಅಲ್ಲ, ಅಫ್ಕೋರ್ಸ್ ಮೊದಲಿನಿಂದ ಅಭ್ಯಾಸ ಇಲ್ಲ. ಯಾಕೆಂತಂದರೆ ನಾನು ಮದುವೆ 77ರಲ್ಲಿ ಆದೆ. ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. 77, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಟ್ಟಿರ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು. ಸೊ ಇದು ಹಿಂಗೆ ಪಾಲಿಟಿಷಿಯನ್ಸ್ಗೆ ಒಂದು ಪ್ರಾಬ್ಲಮ್, ನಾನು ಮನೆಗೆ ಕೊಡೋಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ಕಷ್ಟ ಇದೆ. ಈಗ ನಾನು ಅನೇಕ ಸಾರಿ ಲೇಟಾಗಿ ಬರ್ತೀನಿ, ನಾವು ಹೋಗಿ ಬರೋದ್ರಷ್ಟರೊಳಗಡೆ ಮಲಗಿಬಿಟ್ಟಿರ್ತಾರೆ. ಸರ್ ಈಗ ಆಯಿತು, ಈಗ ಲಕ್ಷ್ಮಿಯನ್ನ ಕೇಳ್ತಾ ಇದ್ರೆ ಒಂದು ಊಟಕ್ಕೆ ಕರೀರಿ, ಎಲ್ಲರೂ ಕೊಟ್ಟು ನಮ್ಮ ಊಟಕ್ಕೆ ಮಾಡಿ ಒಂದು ಪರಿಚಯ ಮಾಡಿಕೊಡಿ ಸರ್. ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಕೊಡಿ ಸರ್. ನಮ್ಮನ್ನೆಲ್ಲ ಭವಿಷ್ಯದಲ್ಲಿ ಒಮ್ಮೆ ನಾವು ಅಮ್ಮ ಅವ್ರು ನೋಡ್ಬೇಕಂತ ತಾನೆ, ಅಮ್ಮ ಅವ್ರು ನೋಡ್ಬೇಕಂತ ಮಾತಾಡಿ ಒಂದು ಊಟಕ್ಕೆ ಕರೆದ್ಬಿಡಿ ಸರ್, ನಾವೆಲ್ಲ ಬರ್ತೀವಿ ಸರ್. ಕೊನೆಯದಾಗಿ ಇವತ್ತು ಈ ಬಜೆಟ್ ಇಷ್ಟು ಕಷ್ಟದಲ್ಲೂ 5 ಗ್ಯಾರಂಟಿದಲ್ಲೂ ಇಷ್ಟು ಒಳ್ಳೆ ಬಜೆಟ್ ಕೊಟ್ಟಿದ್ದೀರಾ. ನಿರೀಕ್ಷೆ ತಕ್ಕಂಗೆ ಜಾಸ್ತಿನೇ ಬಜೆಟ್ ನೀವು ಕೊಟ್ಟಿದ್ದೀರಾ. ಅಂದರೆ ಇದು ಕ್ರೆಡಿಟ್ ಮನೆ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕಂತ ನಿಮ್ಮಿಂದ ನಾವು ಕೇಳಕ್ಕೆ ಬಯಸ್ತೀವಿ. ಟೀಮ್ ವರ್ಕು ಇದು. ಅದೇ ಟೀಮ್ ವರ್ಕ್. ಎಲ್ರಿಗೂ ಗೌರವ ಸಲ್ಲಬೇಕಾಗ್ತದೆ, ಎಲ್ರಿಗೂ ಕ್ರೆಡಿಟ್ ಹೋಗ್ಬೇಕಾಗ್ತದೆ. ಟೀಮ್ ವರ್ಕ್ ಇಲ್ಲೇ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಧಿಕಾರಿಗಳು, ಮಿನಿಸ್ಟ್ರು, ನಾವು ಅವರಿಗೆ ಸಲಹೆ ಸೂಚನೆಗಳು ಕೊಟ್ಟು ಗೈಡೆನ್ಸ್ ಕೊಡಬೇಕು, ಲೀಡರ್ಶಿಪ್ ಕೊಡಬೇಕು. ಆಗ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದೇ ನೀವು 15 ಬಜೆಟ್ ಕೊಟ್ಟಿರೋ ಅನುಭವ. ಕೊನೆಯದಾಗಿ ಬೀದರ್ ಮತ್ತು ಬ್ಯಾಂಗ್ಳೂರು ಕಾರಿಡಾರ್ ಘೋಷಣೆ ಮಾಡಿದ್ದೀರಿ ಸರ್, ಎಕಾನಮಿಕ್ ಕಾರಿಡಾರ್. ಅದಕ್ಕೆ ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಹಿಂದುಳಿದ ವರ್ಗದ ನಿಗಮಗಳಿಗೆ ಇವತ್ತು ನೀವು ಘೋಷಣೆ ಮಾಡಿದ್ದೀರಿ. ನಿಜವಾಗಲೂ ನಾನು ಇಲಾಖೆ ಅಧಿಕಾರಿಗಳನ್ನು ಕರೆದು ಮಾತಾಡಿದೆ. ಇತಿಹಾಸದೊಳಗೆ ಅಷ್ಟು ನಿಗಮಗಳಿಗೆ, ಅಂದರೆ ಹಿಂದುಳಿದ ವರ್ಗದ ನಿಗಮಗಳಿಗೆ 1600 ಕೋಟಿ ಅಂತ ಘೋಷಣೆ ಮಾಡಿದ್ದೀರಿ ಇವತ್ತು ಬಜೆಟ್ನೊಳಗೆ. ನನ್ನ ಅಧಿಕಾರಿಗಳು ಹೇಳ್ತಾಯಿದ್ರು, ಇತಿಹಾಸದೊಳಗೆ ನಿಗಮಗಳಿಗೆ ಇಷ್ಟು ದುಡ್ಡು ಕೊಟ್ಟಿದ್ದು ಫಸ್ಟ್ ಟೈಮು. ಅದು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದೀರಿ. ನಿಜವಾಗಲೂ ನಾನು ಇಲಾಖೆ ಮಂತ್ರಿಯಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಒಂದು ಮಾತ್ರ ಸಾಬೀತಾಗಿದೆ ಸರ್, ಕರ್ನಾಟಕ, ಕನ್ನಡ, ಕನ್ನಡಿಗರು ಬಂದಾಗ ಅವರ ಸ್ವಾಭಿಮಾನಿಯನ್ನು ಉಳಿಸ್ಬೇಕಂತ ಪ್ರಶ್ನೆ ಬಂದಾಗ ನಮ್ಮ ಸರ್ಕಾರ ಬದ್ಧವಾಗಿದ್ದೇವೆ. ಮತ್ತು ತಮ್ಮಿಬ್ಬರ ನೇತೃತ್ವದಲ್ಲಿ ಈ ಸರ್ಕಾರ
ಕನ್ನಡಿಗರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಸಿಗುವಂತೆ ನಡ್ಕೊಳ್ಳುತ್ತೆ ಅಂತ ಒಂದು ಸ್ಪಷ್ಟವಾದಂಥ ಸಂದೇಶ ತಾವಿಬ್ಬರು ಕಳಿಸಿದ್ದೀರಾ ಸರ್. ತಮ್ಮಿಬ್ಬರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆ. 7 ಕೋಟಿ ಕನ್ನಡಿಗರ ಪರವಾಗಿ ಈ ಬಜೆಟ್ಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.